ಅದ್ವೈತ ಸಾರ್ವಭೌಮ ಸಾಧು ಚಕ್ರವರ್ತಿ ಸಿದ್ಧಾಳಪ್ಪಂಗಳ ಪವಿತ್ರ ಪಾದಾರವಿಂದಗಳಲ್ಲಿ ಅನಂತ ಕೋಟಿ ದೀರ್ಘದಂಡ ಪ್ರಣಾಮವನ್ನು ಸಮರ್ಪಿಸುತ್ತಾ ತತ್ಸ್ವರೂಪರೆಯಾದ ಸ್ಥಿತಪ್ರಜ್ಞ ಮೌನ ಯೋಗಿ ನೋಟ ಮಾತ್ರದಿಂದಲೇ ಉದ್ಧರಿಪ ಗುರುನಾಥಾಡಪ್ಪಂಗಳವರ ಶ್ರೀಚರಣಕ್ಕೂ ನತಮಸ್ತಕನಾಗಿ ಆರೂಢ ಜ್ಯೋತಿ ಶಿವಪುತ್ರಪ್ಪಂಗಳವರ ಶ್ರೀಚರಣಕ್ಕೂ ವಂದನೆಗಳನ್ನು ಸಮರ್ಪಿಸುತ್ತಾ ಗ್ರಂಥಕರ್ತೃಗಳಾದಂಥ ಪರಮ ಪೂಜ್ಯ ಪಂಡಿತೋತ್ತಮರಾದಂಥ ಪಂಡಿತ್ ಪಿತಾಂಬರಜಿಯವರ ಶ್ರೀಚರಣಕ್ಕೂ ಅನಂತ ನಮನಗಳನ್ನು ಸಮರ್ಪಿಸುತ್ತಾ ವಿಚಾರ ಚಂದ್ರೋದಯವೆಂಬ ಸುಮಧುರ ಗ್ರಂಥವನ್ನು ಶ್ರವಣ ಮಾಡಲು ಆಗಮಿಸಿರುವ ತಮ್ಮೆಲ್ಲರ ಸದಹೃದಯಕ್ಕೆ ಸಾಕ್ಷಿಯಾಗಿ ಬೆಳಗುತ್ತಿರುವ ಅಪರಶಿವನಿಗೂ ನಮಿಸುತ್ತಾ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿ. ಇಲ್ಲಿ ಪರ್ಯಂತರವಾಗಿ ವಿಚಾರ ಚಂದ್ರೋದಯವೆಂಬ ಗ್ರಂಥದೊಳಗೆ ಜಾಗೃತ, ಸ್ವಪ್ನ ಮತ್ತು ಸುಸುಪ್ತಿ ಈ ಮೂರು ಅವಸ್ಥೆಗಳ ಬಗ್ಗೆ ಎದಕ್ಕೆ ಜಾಗೃತ ಅನ್ಬೇಕು, ಎದಕ್ಕೆ ಸ್ವಪ್ನ ಅನ್ಬೇಕು, ಎದಕ್ಕೆ ಸುಸುಪ್ತಿ ಅನ್ಬೇಕು ಅನ್ನೋದನ್ನ ಹೇಳಿ ಈ ಅವಸ್ಥೆಗಳು ಒಂದರೊಳಗೆ ಒಂದಿಲ್ಲ ಮತ್ತು ಈ ಅವಸ್ಥೆಗಳನ್ನು ಅರಿತಕ್ಕಂಥವನು ನಾನಿದ್ದೇನೆ. ಕಡಿಮೆ ಚಾಲು ಮಾಡಿದ್ದೀನಿ. ಒಂದರೊಳಗೆ ಒಂದಿಲ್ಲ, ಆದ್ರೆ ನಾ ಮಾತ್ರ ಮೂರು ಅವಸ್ಥೆಯೊಳಗೆ ಅನುಸೂತವಾಗಿ ಇದ್ದೀನಿ ಅಂತೇಳಿ ಇದನ್ನು ತಿಳಿತೀನಿ. ಈ ಮೂರು ಅವಸ್ಥೆಗಳಕ್ಕಿಂತಲೂ ನಾ ಬ್ಯಾರೆ ಇದ್ದೀನಿ ಅಂತ ಇಲ್ಲಿ ತನಕ ಹೇಳ್ಕೊಂಡು ಬಂದರು. ಈಗ 123 ಪ್ರಶ್ನೆ ಸಂಖ್ಯೆ ಎಷ್ಟು? 123 ವಿಚಾರ ಚಂದ್ರೋದೆಂಬ ಗ್ರಂಥದೊಳಗೆ 5ನೇ ಕಲೆಯೊಳಗೆ 123ನೇ ಪ್ರಶ್ನೆ. ಇಲ್ಲಿ ಏನು ಹೇಳೋರದಾರಪ್ಪ ಅಂತ ಕೇಳಿದ್ರೆ ಸ್ವಲ್ಪ ಗಮನ ಹರಿಸ್ಬೇಕು. ಫಸ್ಟಿಗೆ ದೃಷ್ಟಾಂತ ಕೊಟ್ಟಿದ್ದಾರೆ. ಇಲ್ಲಿ ಏನು ಹೇಳೋರದಾರಪ್ಪ ಅಂತ ಕೇಳಿದ್ರೆ ನೈಯಾಯಿಕರು ಮತ್ತು ವೇದಾಂತಿಗಳು. ನೈಯಾಯಿಕರು ಏನಂತಾರ ಅಂತ ಕೇಳಿದ್ರ ಜ್ಞಾನ ಅನ್ನೋದು, ಜ್ಞಾನ ಅಂದ್ರೆ ಗೊತ್ತೈತಲ್ಲ, ವಸ್ತುವಿನ ಜ್ಞಾನ ಮಾಡ್ಕೋತೀವಲ್ಲೋ ಆ ಜ್ಞಾನ ಅಲ್ಲ, ಬ್ರಹ್ಮಜ್ಞಾನ ಅಲ್ಲ, ಘಟಪಟಾದಿಗಳ ಜ್ಞಾನ ಮಾಡ್ಕೋತೀವಲ್ಲೋ ಈ ಜ್ಞಾನ ನಾವು ಮಾಡ್ಕೋತೀವಿ. ಹೌದಾ? ಆತ್ಮ ಹ್ಯಾಂಗದನ ಅಂತ ಕೇಳಿದ್ರ ಜ್ಞಾನ ಸ್ವರೂಪದನ. ಆತ್ಮ ಹೆಂಗದನ? ಜ್ಞಾನ ಸ್ವರೂಪದನ. ಯಾರು ಹೇಳ್ತಾರೆ ಮಾತಾ? ವೇದಾಂತಿಗಳು ಹೇಳ್ತಾರೆ. ಸ್ವಲ್ಪ ಗಮನ ಕೊಡ್ಬೇಕು, ಅದು ದೃಷ್ಟಾಂತ ಯಾಕೆ ಕೊಟ್ಟರು ಅನ್ನೋದು ಹೇಳಾಗತ್ತೀನಿ. ಆತ್ಮನು ಜ್ಞಾನ ಸ್ವರೂಪದನ. ಸ್ವರೂಪಕ್ಕೂ ಮತ್ತು ಗುಣಕ್ಕೂ ಏನು ವ್ಯತ್ಯಾಸ ಅದನ್ನು ಮೊದಲು ತಿಳ್ಕೊಬೇಕು ನಾವು. ಗುಣ ಏನಿರ್ತೈತಿ ಒಂದು ಸಮಯದಾಗ ಇರ್ತೈತಿ, ಒಂದು ಸಮಯದಾಗ ಇರಂಗಿಲ್ಲ. ಸ್ವರೂಪ ಏನಿರ್ತೈತಿ ಅದು ಯಾವಾಗಲೂ ಇರ್ತೈತಿ. ಹಾವಿನ ಸ್ವರೂಪ ಏನು ಅಂತ ಕೇಳಿದ್ರೆ ಮುಟ್ಟದ್ರೆ ಕಡಿಯೋದೇ ಅದರ ಸ್ವರೂಪ. ಹೌದಲ್ಲ? ನಾಗಸೆ ನಾಗಿನ ಬುರಿ, ಹಾತಲ್ಲಗೆ ಕಟಕಾಯಿ. ಗಂಡ ಹಾವಿನಕ್ಕಿಂತಲೂ ಮತ್ತೆ ಹೆಣ್ಣು ಹಾವು ಭಾಳ ಬೆರಿಕೆ ಅಂತ. ಈ ದಿನ ಗಂಡ ಹಾವು ಹೋಲಿ ಬಿಡೋತೇಳಿ ಒಂದೊಂದ್ಸಲ ಕ್ಷಮಿಸ್ಬೋದು, ಮಾಫ್ ಮಾಡ್ಬೋದು. ಆದರೆ ಹೆಣ್ಣು ಹಾವು ಕಡ್ದ ಬಿಡ್ತೈತೆ. ಅದರ ಸ್ವಭಾವ ಏನು? ಕಡಿಯೋದೇ ಅದರ ಸ್ವಭಾವ. ಅದು ಕಡಿಯದೇ ಅದರ ಸ್ವಭಾವ ಅದ ತಿಳ್ಕೊಂಡು ಏನು ಮಾಡ್ತಾರಂದ್ರೆ ಅದ್ರ ಹಲ್ಲು ಕಿತ್ತಾರೋ ಇಲ್ಲೋ, ಹಾವುಗಾರ ಆಡ್ಸೋರು ಏನು ಮಾಡ್ತಾರೆ? ಹಲ್ಲು ಕಿತ್ತಿರ್ತಾರೆ, ಹಾಲಿರಂಗಿಲ್ಲ. ಇದು ಹಾವಿನ ಸ್ವರೂಪ. ಬೆಂಕಿ ಸ್ವರೂಪ ಏನು ಅಂತ ಕೇಳಿದ್ರೆ ತಿಳಿದವ್ರು ಮುಟ್ಟಿದ್ರು ಸುಡೋದೆ, ತಿಳಿದೇ ಇದ್ದವ್ರು ಮುಟ್ಟಿದ್ರು ಬೆಂಕಿ ಸುಡೋದೆ. ಯಾರು ಮುಟ್ಟಿದ್ರು ಬೆಂಕಿ ಸುಡೋದೆ. ಸಣ್ಣ ಹುಡುಗದ ಇವತ್ತು ಇದಕ್ಕೆ ಬೇಡ ಸುಡೋದು ಅಂತ ಅನ್ನಂಗಿಲ್ಲ. ಅದು ದೊಡ್ಡವ್ರು ಅದಾರ ಇದಕ್ಕೆ ಸುಡೋದು ಬೇಡ ಅಂತನೂ ಅನ್ನಂಗಿಲ್ಲ. ಅದು ಇವನಿಗೆ ಕಣ್ಣು ಕಾಣಂಗಿಲ್ಲ, ಇವ ಕುರುಡದನ ಪಾಪ, ಇವನಿಗೆ ಹೆಂಗ ನಾ ಸುಡ್ಲಿ ಅಂತ ಅನ್ನಂಗಿಲ್ಲ. ಅದು ಯಾರು ಬಂದು ಮುಟ್ಟಿದ್ರು ಸುಡೋದ. ಇದಕ್ಕೇನಂತಾರ? ಸ್ವರೂಪ ಅಂತಾರ. ಇನ್ನು ಗುಣ ಅಂತ ಎದಕ್ಕೆ ಅನ್ಬೇಕ್ರಿ ಅಂತ ಕೇಳಿದ್ರೆ, ಗುಣ ಅಂದ್ರೆ ಹಾಲು ಕಾಸ್ತೀವಿ ನಾವು. ಏನು ಮಾಡ್ತೀವಿ? ಹಾಲು ಕಾಸ್ತೀವಿ. ಹಾಲು ಕಾಸದ ನಂತರ ಅದು ಎಷ್ಟು ತನಕ ಹಾಲು ಕಾವು ಇರ್ತೈತಿ? ಒಂದು ಅರ್ಧ ಗಂಟೆ, ಭಾಳ ಆದ್ರೆ 1 ಗಂಟೆ. ಮತ್ತು ಹಾಲೇನಾಕೈತಿ? ತಂಪಾಕೈತಿ. ಸುಡುವಂಥ ಧರ್ಮ ಏನು ಹಾಲಿನೊಳಗೆ ಬಂದಿತ್ತಲ್ಲ ಅದು ಕಾಸದ ಬಳಕ ಬಂದಿತ್ತು, ಆಮೇಲೆ ಒಂದು ಅರ್ಧ ಗಂಟೆ ಆದ ನಂತರ ಹೋತು. ಅದಕ್ಕೇನು ಅನ್ಬೇಕು? ಗುಣ ಅಂತ ಕರಿಬೇಕು. ಯಾವುದು ಬರ್ತೈತಿ ಹೋಗ್ತೈತಿ ಅದಕ್ಕೆ ಗುಣ ಅಂತ ಕರೀತಾರೆ. ಹೌದಾ? ಆತ್ಮ ಜ್ಞಾನ ಸ್ವರೂಪ ಅದಾನ ಅಂತೇಳಿ ಯಾರು ಹೇಳ್ತಾರ? ವೇದಾಂತಿಗಳು ಹೇಳ್ತಾರೆ. ಸ್ವರೂಪ ಅಂದ್ರೆ ಗೊತ್ತಾಗಿತ್ತಲ್ಲ, ಸ್ವರೂಪಕ್ಕೂ ಗುಣಕ್ಕೂ ಏನು ವ್ಯತ್ಯಾಸ ಅಂತೇಳಿ. ಆತ್ಮ ಜ್ಞಾನ ಸ್ವರೂಪ ಅದಾನ ಅಂತೇಳಿ ವೇದಾಂತಿಗಳು ಹೇಳ್ತಾರೆ. ನೈಯಾಯಿಕರು ಹೇಳ್ತಾರ ಆತ್ಮ ಜ್ಞಾನ ಸ್ವರೂಪ ಇಲ್ಲ, ಆತ್ಮನ ಗುಣ ಐತಿ ಅದು. ನಾವ್ ಹೆಂಗ್ ಹೇಳ್ತೀವಿ ನೋಡಪ್ಪ, ಜಾಗೃತನಾಗನು ತಿಳಿತಾನ, ಸ್ವಪ್ನದ ಅವಸ್ಥೆದಾಗನು ತಿಳಿತಾನ, ಸುಸುಪ್ತಿ ಅವಸ್ಥೆ ಒಳಗೂ ತಿಳಿತಾನ.
ಹಿಂದ ಭೂತ ಕಾಲದಲ್ಲಿಯೂ ತಿಳಿತಿದ್ದ, ಈಗೂ ತಿಳಿಯಾಕತ್ತಾನ, ಇನ್ನು ಮುಂದೂ ತಿಳಿತಾನ ಅಂತ ನಾವ್ ಅಂತೀವಿ. ಅವ ಆತ್ಮನ ಗುಣ ಅಂತ ಕರಿತಾನ. ಇದಕ್ಕೆ ಗುಣ ಅಂತಂದ್ರ ನಮ್ಮವ್ರು ಕೇಳ್ತಾರ, ಗುಣ ಅಂದ್ರೆ ಹ್ಯಾಂಗಿರ್ತೈತಿ, ಹೋಗೋದು ಬರೋದು ಮಾಡ್ತಿರ್ತೈತಿ, ಮತ್ತ ಆತ್ಮನಲ್ಲಿರ್ತಕ್ಕಂಥ ಜ್ಞಾನ ಗುಣ ಅಂತ ಹೋಗ್ತಿ, ಇದು ಹ್ಯಾಂಗ ಹೋಗ್ತೈತಿ, ಹ್ಯಾಂಗ ಬರ್ತೈತಿ, ಗೊತ್ತಾಗತ್ತದ ಅಂಥೇಳಿ ವೇದಾಂತಿಗಳು ನೈಯಾಯಿಕರಿಗೆ ಕೇಳಿದಾಗ ನೈಯಾಯಿಕರು ಹೇಳ್ತಾರ, ತಮ್ಮ ನೀನ ಬಾ ಸಣ್ಣವಿದೆ, ಬಾ ಇಲ್ಲಿ ಹೇಳ್ತೀವಿ. ಏನಂತ ಕೇಳಿದ್ರ, ಆತ್ಮ ಒಂದ್ ವೇಳೆ ಜ್ಞಾನ ಸ್ವರೂಪ ಅದ ಅಂತ ತಿಳ್ಕೊರಿ. ಆತ್ಮ ಒಂದ್ ವೇಳೆ ಜ್ಞಾನ ಸ್ವರೂಪ ಇತ್ತು ಅಂದ್ರ ಸುಸುಪ್ತಿ ತಿಳಿಯುವಾಗ ಆಗಲ್ಪಟ್ಟಂತ ಜ್ಞಾನದ ಬಗ್ಗೆ ಹೇಳಬೇಕಾಗಿತ್ತು. ಯಾರಂತಾರ? ನೈಯಾಯಿಕರಂತ. ಹೇಳ್ತಾನೆ ನಮ್ಮ ಹೇಳಂಗಿಲ್ಲ. ಅಂದ್ರ ಮುಂಜಾನೆ ಬಂದ ಹೇಳ್ತಾನ. ಮುಂಜಾನೆ ಬಂದು ಯಾಕೆ ಹೇಳ್ತಾನಪ್ಪ ಅಂತ ಕೇಳಿದ್ರ, ನಮ್ಮ ಅಂತಃಕರಣ ಇರ್ತೈತೆ ಅವಾಗ. ನಮ್ಮ ಅಂತಃಕರಣ ನಿಮ್ಮ ಆತ್ಮದ ಜೊತೆ ಸಂಬಂಧ ಆತು ಅಂದ್ರ ಅವಾಗ ನಿಮ್ಮ ಆತ್ಮನೊಳಗೆ ಲೈಟ್ ಹತ್ತೈತಿ, ಬಲ್ಪ್ ಐತಿ, ಬಲ್ಪ ಐತಿ. ಎಲ್ಲಿ ತನಕ ಬಲ್ ಹತ್ತಂಗಿಲ್ಲ ಅಂದ್ರ ಕರೆಂಟ್ ಬಂದು ಎಲ್ಲಿ ತನಕ ಬಲ್ಪಿಗೆ ಸಂಬಂಧ ಆಗೋದಿಲ್ಲ, ಅಲ್ಲಿ ತನಕ ಲೈಟ್ ಹತ್ತಂಗಿಲ್ಲ. ಹಂಗ ಆತ್ಮನಂತಕನು ಜ್ಞಾನ ಐತಿ. ಆದ್ರೆ ಎಂಥ ಜ್ಞಾನ ಐತಿ ಅಂದ್ರ ಅದು ಗುಣ ಐತಿ. ಅಂತಃಕರಣ ಇಲ್ಲಪ್ಪ ಅಂದ್ರ ಜ್ಞಾನ ಗುಣ ಹೋಗ್ತೈತಿ. ಅಂತಃಕರಣ ಬಂದ ಅದಕ್ಕೆ ಸಂಬಂಧ ಸಂಯೋಗ ಆತು ಅಂದ್ರ ಜ್ಞಾನ ಗುಣ ಉತ್ಪತ್ತಿ ಆಕೈತಿ. ಒಂದ್ ವೇಳೆ ಆತ್ಮನೂ ಕೂಡ ಜ್ಞಾನ ಸ್ವರೂಪ ಇದ್ದ ಅಂದ್ರ ಸುಸುಪ್ತಿಯಲ್ಲಿ ಆಗಲ್ಪಟ್ಟಂತ ಜ್ಞಾನ ಆತ್ಮನಿಗೆ ಆಗಬೇಕಾಗಿತ್ತಲ್ಲ, ಅವ್ ಹೇಳ್ಬೇಕಾಗಿತ್ತಲ್ಲ, ಅವಾಗ ಇಲ್ಲಿ ಎಷ್ಟು ಸುಖ ಆಯ್ತು, ಬರ್ರಿ ನೀವು ಮುಕ್ಕಳಾಗತ್ರಿ ಅಂತ ಅನ್ಬೇಕಾಗಿತ್ತಲ್ಲ ಅಂತಾನೇನು ಅನ್ನಂಗಿಲ್ಲ. ಅಂದ್ಬಳಕ ನಿಮ್ಮದು ಕರೆನೋ ನಂದು ಕರೆನೋ ಅಂತಾನು. ಬರೋಬ್ರಿ ಆತಲ್ಲ ನಾ ಹೇಳೋದು? ಕರೆಕ್ಟ್ ಐತಿ? ಅವನಿಗೆ ಸಮಾಧಾನ ಮಾಡಕ್ಕೆ ಈ ದೃಷ್ಟಾಂತ ಕೊಟ್ರು. ಮೊದಲನೇ ದೃಷ್ಟಾಂತ ಯಾಕೆ ಕೊಟ್ರು ಅಂತ ಕೇಳಿದ್ರೆ ಏನ್ ಹೇಳ್ಬೇಕು? ನೈಯಾಯಿಕರು ಜ್ಞಾನ ಅನ್ನೋದು ಗುಣ ಐತಿ, ವೇದಾಂತಿಗಳು ಜ್ಞಾನ ಅನ್ನೋದು ಸ್ವರೂಪ ಐತಿ. ಜಗಳ ಎಲ್ಲೈತಿಗ? ಒಬ್ಬ ಗುಣ ಅಂತಾನ, ಒಬ್ಬ ಸ್ವರೂಪ ಅಂತಾನೆ. ಇಷ್ಟರ ಒಳಗನೆ ಜಗಳ ಐತಿ. ಗುರ್ತಾತ? ಅದನ್ನ ಯಾಕೆ ಕೇಳಂಗಿಲ್ಲಪ್ಪ ಅವ ಸುಸುಪ್ತಿ ಒಳಗ ಅಂತ ಕೇಳಿದ್ರೆ, ಹೇಳ್ತೀನಿ ಕೇಳೋ ತಮ್ಮ ದೃಷ್ಟಾಂತ ಕೊಟ್ಟು ಅಂತೇಳಿ ವೇದಾಂತಿಗಳು ಹೇಳ್ತಾರೆ. ವಿಷಯ ಗೊತ್ತಾತ? ಹೋಗೋಣ ಮುಂದ. ಮೊದಲು ಪ್ರಶ್ನೆ ಗೊತ್ತಾಗಬೇಕು. ಪ್ರಶ್ನೆ ಗೊತ್ತಾದ್ರೆ ಅದಕ್ಕೆ ಉತ್ತರ ಎಷ್ಟು ಚಂದ ಕೊಡ್ತಾರ ಅನ್ನೋದು ಆನಂದ ಆಕೈತಿ. ಹೌದಲ್ಲ? ಪ್ರಶ್ನೆ ಸಂಖ್ಯೆ 123. ಸುಸುಪ್ತಿ ಅವಸ್ಥಾ ವಿಷಯ ದೃಷ್ಟಾಂತ ಕ್ಯಾ ಹೈ? ಸುಸುಪ್ತಿ ಅವಸ್ಥೆಯೊಳಗೆ ದೃಷ್ಟಾಂತ ಏನೈತಿ ಅಂತ ಕೇಳಿದ್ರು ಅವರು. ಉತ್ತರ, ಪ್ರಥಮ ದೃಷ್ಟಾಂತ. ದೃಷ್ಟಾಂತ ಅಂದ್ರೆ ಗೊತ್ತೈತಿಲ್ಲ, ಉಭಯ ಪಕ್ಷ ಸಮ್ಮತೋ ದೃಷ್ಟಾಂತ. ಈಗ ಇಬ್ಬರಿಗೆ ಒಪ್ಪಿಗೆ ಆಗಬೇಕು. ನೈಯಾಯಿಕರಿಗೂ ಒಪ್ಪಿಗೆ ಆಗಬೇಕು, ವೇದಾಂತಿಗಳಿಗೂ ಒಪ್ಪಿಗೆ ಆಗಬೇಕು. ಜೈಸೆ ಕೋಯಿಕ ಭೂಷಣ ಕೂಪು ವಿಷಯ ಗಿರ್ಯಾ ಹೋವೆ. ಬಾಯಾಗ ಹಣಿಕೆ ಹಾಕಿ ನೀರ್ ಎಟ್ಟದವ ಅಂತ ನೋಡಕತ್ತಿದ್ದ. ಅಟದ್ರೊಳಗೆ ಏನಾಯ್ತು ಅಂದ್ರ ಕಿವ್ಯಾಗಿಂದರೆ ಕೊಳ್ಳಾಗಿಂದರೆ ಒಂದು ಸರ ಹರ್ಕೊಂಡು ಬಾಮ್ಯಾಗ ಬಿತ್ತು ಅಂತ ತಿಳ್ಕೊ. ಹೌದಾ? ಸೇದು ಬಾವಿ ಒಳಗ ಹಣಿಕೆ ಹಾಕಿ ನೀರ್ ನೋಡಾಕತ್ತಿದ್ದವ. ನೋಡುವಂತ ಸಮಯದೊಳಗೆ ಕೊಂಡಿ ಸಡ್ಲಾಗಿತ್ತು. ಕೊಳ್ಳಾಗಿನ ಬಂಗಾರ ಆಭರಣ, ಬಂಗಾರ ವಸ್ತು ಅದು ಬಾಮ್ಯಾಗ ಬಿತ್ತು. ಕತಿ ಗೊತ್ತಾಗತ್ತಲ್ಲ, ಬಿತ್ತು. ತಿಸ್ಕೆ ನಿಕಸ್ನೇಕೆ ಕೋಯಿ ತಾರು ಪುರುಷ ಕೂಪು ವಿಷಯ ಗಿರೆ. ಹೆಣ್ಮಗಳ ಮ್ಯಾಗ ನಿಂತು ಬಡ್ಕೊಳಕತ್ತಿಳಕಿ. ಮತ್ತು ಬಂಗಾರಪ್ಪ ಇವತ್ತು ಎಷ್ಟೈತಿ? ಕಿಮ್ಮತ್ತು 60 70. ಹೆಣ್ಮಕ್ಳು ಬಂಗಾರವಲ್ಲ ಮತ್ತು ರಾಜಕೀಯವರು ಅಧಿಕಾರವಲ್ಲ ಅಂದಿನೇ ಪ್ರಳಯ ಆಗ್ತದ. ಬಡ್ಕೊಳಕತ್ತಳು. ಒಬ್ಬ ಓಡಿ ಬಂದ, ಯಾಕಯ್ಯವ ಏನಾತು ತವ ಕೇಳ್ದ. ಹುಡುಗಿಡ ಬಾಯಿ ಬಿದ್ದನು ತವ ತಿಳ್ದನು. ಇಲ್ಲಪ್ಪ ನನ್ನ ಕೊಳ್ಳಾಗಿನ ಬಂಗಾರದ ವಸ್ತು ಹರ್ಕೊಂಡು ಬಾಮ್ಯಾಗ ಬಿದ್ದೈತಿ ಅಂತ ಹೇಳಲಕ್ಕಿ. ಅವಾಗ ಇವ ಏನು ಮಾಡ್ದಪ್ಪ ಅಂದ್ರೆ ಬಾಮ್ಯಾಗ ಜಿಗದ. ಯಾವ ಜಿಗದ? ಈಜ ಬರತಕ್ಕಂಥ ವ್ಯಕ್ತಿ. ಮತ್ತು ಸುಮ್ಮನೆ ಯಾರೇ ಜಿಗದ ಅಂದ್ರೆ ಸತ್ ಹೋಕ್ಕನವ. ಹೌದಲ್ಲೋ? ಈಜ ಬರ್ತಕ್ಕಂಥ ವ್ಯಕ್ತಿ ಜಿಗದ. ತಾರು ಪುರುಷ ಅಂದರ್ವೈ. ತಾರು ಪುರುಷ ಅಂದ್ರೇನು? ಈಜ ಬಲ್ಲಂತವನು. ಸೊ ಪುರುಷ ಪುರುಷನ ಮೇಲೆ ತಿಸ್ಕು ಬಿ ಜಾನ್ತಾ ಹೇ. ನೀರಾಗ ಒಳಗ ಮುಣಗದ. ಮತ್ತು ಅದೇನು ಮ್ಯಾಗ ತೇಲ್ತದ ಬಂಗಾರ? ನೀರಾಗ ಮುಣುಗ್ತೈತಿ. ಅವ ಒಳಗೆ ಹೋದ ಬಳಕ ಅವನಿಗೆ ಸಿಕ್ಕದ್ದು ಗೊತ್ತಾಗ್ತದೆ. ಅವ್ರ ಭೂಷಣ ಮೇಲೆ ತಿಸ್ಕು ಬಿ ಜಾನ್ತಾ ಹೇ. ಸಿಕ್ಕದ್ದು ಗೊತ್ತಾಕೈತಿ, ಸಿಗದೆ ಇದ್ದದ್ದು ಗೊತ್ತಾಕೈತಿ. ಯಾರಿಗೆ? ನೀರಾಗ ಒಳಗ ಮುಣಗದವನಿಗೆ. परंतु कहने का साधन जो वागेंद्रिय,
तिसके देवता अग्नि का जल के साथ ही विरोध होने ते तिरोधान हुए है या ते कहता नहीं ಬಾವ್ಯಾಗ ಅದನ್ನ ತೆಗಿಬೇಕಂತೇಳಿ ಜಿಗದಂತ ವ್ಯಕ್ತಿಗೆ ಆ ವಸ್ತು ಸಿಕ್ಕಿದ್ದು ಗೊತ್ತೈತಿ ಸಿಗದೆ ಇದ್ದದ್ದು ಗೊತ್ತೈತಿ ಆದ್ರ ಒಳಗೆ ನೀರಾಗ ಮುಣಿಗೆ ಒದರಿ ಹೇಳಾಕ್ ಬರಂಗಿಲ್ಲ ಸಿಕ್ಕೈತಿ ಅಥವಾ ಇಲ್ಲ ಅಂತೇಳಿ ಯಾಕ ಅಂತ ಕೇಳಿದ್ರೆ ಹಿಂದೆ ಹೇಳ್ಕೊಂಬಂದಾರ ಈಗ ಬಾಯಿಗೆ ದೇವತಾ ಯಾರದಾರ ಅಗ್ನಿ ಅದನ್ನ ಅಗ್ನಿಗೂ ಮತ್ತು ಜಲಕ್ಕೂ ವಿರೋಧ ಐತಿ ಅದಕ್ಕೆಲ್ಲ ಹೇಳ್ತಾರ ಅವ್ರು ಸುಮ್ಮ ಒಂದೊಂದು ಜ್ಞಾನ ಆಗ್ನೇಯ ದಿಕ್ಕಿಗೆ ಏನಿರ್ಬೇಕು ಒಲಿ ಇರಬೇಕು ಆಗ್ನೇಯ ದಿಕ್ಕಿಗೆ ಏನಿರ್ಬೇಕು ಅಡುಗೆ ಮನೆ ಇರಬೇಕು ಆ ಅಡುಗೆ ಮನೆ ಮ್ಯಾಲ ನೀರಿನ ಸಿಂಟ್ಯಾಕ್ಸ್ ಎಂದೂ ಇರಬಾರ್ದು ನೆನಪಾಗತ್ತಲ್ಲ ಹೇಳೋದು ಆಗ್ನೇಯ ದಿಕ್ಕಿಗೆ ಬ್ರಹ್ಮಜ್ಞಾನ ಒಳಗೆ ಇದೇನು ಹೇಳಾಕತ್ತಾರಂತಲ್ಲ ವ್ಯವಹಾರಿಕಕ್ಕೆ ಸಂಬಂಧಪಟ್ಟದ್ದು ಒಂದು ಸ್ವಲ್ಪ ಚುಟುಕು ಹೇಳಾಗತ್ತೀನಿ ಯಾಕಪ್ಪ ನೀವು ಅವರು ಇದ್ರಿ ಅಂತ ಹೇಳಾಗತ್ತೀನಿ ಆಗ್ನೇಯ ದಿಕ್ಕಿನ ಮ್ಯಾಲ ಸಿಂಟ್ಯಾಕ್ಸ್ ಎಂದೂ ಇರಬಾರ್ದು ಯಾಕ ತಳಗ ದಿಕ್ಕು ಯಾವ್ದೈತಿ ಆಗ್ನೇಯ ದಿಕ್ಕು ಐತಿ ಮ್ಯಾಗ ಏನೈತಿ ನೀರೈತಿ ಎರಡಕ್ಕೂ ವಿರುದ್ಧಲು ಅಲ್ಲಿ ಯಾವಾಗಲೂ ವಿರುದ್ಧ ಚಾಲ ಇರ್ತಾವ ಮನ್ಯಾಗ ಗೊತ್ತಾತ ಹಂಗ ತಳಗ ನೀರಾಗ ಮುಳುಗತಕ್ಕಂಥ ವ್ಯಕ್ತಿಗೆ ಸಿಕ್ಕಿದ್ದು ಸಿಗದೆ ಇದ್ದುದು ಎರಡೂ ಗೊತ್ತೈತಿ ಗೊತ್ತಿದ್ರೂ ಕೂಡ ಅವನಿಗೆ ಹೇಳಾಕ ಆಗೋದಿಲ್ಲ ಯಾಕೆ ಆಗೋದಿಲ್ಲ ಅಂದ್ರ ಬಾಯಿಗೆ ದೇವತಾ ಅಗ್ನಿ ಅದನ್ನ ಮತ್ತು ಜಿಗದಾನ ಎದ್ರಾಗ ನೀರಾಗ ಜಿಗದಾನ ನೀರಿಗೂ ಮತ್ತು ಬೆಂಕಿಗೂ ಏನೈತಿ ವಿರೋಧ ಐತಿ याते कहता नहीं जब पुरुष जल से बाहर निकसे तब कहने का साधन देवता सहित वाक्येंद्रिय है ಅಲ್ಲಿ ಬಾಯಿ ಏನೋ ಇತ್ತು ಬಾವಿಯೊಳಗೆ ಮುಳುಗದಾಗ ಬಾಯಿ ಇತ್ತು ಆದ್ರೆ ದೇವತಾ ಇರಲಿಲ್ಲ ಹೊರಗೆ ಬಂದ ನಂತರ ಬಾಯಿನೂ ಐತಿ ಮಾತು ಐತಿ ಆ ಮಾತಿಗೆ ದೇವತಾ ಇಂದ್ರನೂ ಅದಾನ ಯಾತೆ ಭೂಷಣ ಮಿಲ್ಯಾ ಅಥವಾ ನ ಮಿಲ್ಯಾ ಸೋ कहता है ಅದರ ಬಂದ ನಂತರ ಸಿಕ್ಕದ್ದು ಸಿಗಲಾರದು ಎಲ್ಲ ಹೇಳ್ತಾನೆ ಭಾಳ ಗುಮ್ಮಿಗೆ ಹೋಗಿ ಬಿದ್ದಿತ್ತವ ಕೆಸರಾಗಿ ಸಿಗಿ ಬಿದ್ದಿತ್ತು ಭಾಳ ಕಷ್ಟಪಟ್ಟು ತೆಗದ ಅಂತ ಹೇಳ್ತಾನ ಕತಿ ಗೊತ್ತಾತಲ್ಲ ಮುಗು ದೃಷ್ಟಾಂತನ ಹೆಂಗಿರ್ತಾವ ಶಾಸ್ತ್ರದ ದೃಷ್ಟಾಂತ ಸಿದ್ಧಾಂತ ದೃಷ್ಟಾಂತ ಹೇಳೋ ಉದ್ದೇಶನು ಸಿದ್ಧಾಂತವನ್ನ ತಿಳಿಸಿಕೊಡಾಕ तैसे सुसुप्ति अवस्था विषय सुख और अज्ञान का साक्षी चेतन रूप सामान्य ज्ञान है ಸಿಕ್ಕದ್ದು ಬಾವಿ ಒಳಗಿರ್ತಕ್ಕಂಥ ಬಂಗಾರ ಸಿಕ್ಕಿದ್ದು ಸಿಗಲಾರ್ದ ಅವನಿಗೆ ಗೊತ್ತಾಗೈತಿಲ್ಲೋ ಗೊತ್ತಾಗೈತಿ ಹಂಗ ಸುಸುಪ್ತಿ ಒಳಗನು ಸುಖದ ಜ್ಞಾನ ಮತ್ತು ಅಜ್ಞಾನದ ಜ್ಞಾನ ಆ ಚೇತನಕ್ಕೆ ಆಗೇ ಐತಿ ಏನ್ ಮಾಡೈತಿ ಆಗೇ ಐತಿ ಪರಂತು ಆದ್ರೆ ಈ ಪರಂತು ಬತ್ತಂದ್ರೆ ಮುಗೀತು ಆದರೆ विशेष ज्ञान के साधन जो इंद्रिय और अंतकरण तिनका तब अभाव है ಅಲ್ಲಿ ಏನದಾವ ವಿಶೇಷ ಜ್ಞಾನಕ್ಕೆ ಸಾಮಗ್ರಿ ಆಗಲ್ಪಟ್ಟಂತ ಇಂದ್ರಿಯಗಳು ಮತ್ತು ಅಂತಃಕರಣಗಳು ಇಲ್ಲ ಎಲ್ಲಿ ಸುಸುಪ್ತಿ ಒಳಗ ಯಾತೆ ಸುಖ और अज्ञान का विशेष ज्ञान होता नहीं ಸುಖದ್ದು ಮತ್ತು ಅಜ್ಞಾನದ ವಿಶೇಷ ಜ್ಞಾನ ಆಗೋದಿಲ್ಲ ಯಾಕಂದ್ರೆ ಸಾಧನೆಗಳಿಲ್ಲ जब पुरुष जागता है ಯಾವಾಗ ಇವ ಎಚ್ಚರ ಹಾಕನ ಜಾಗೃತಕ್ಕೆ ಬರ್ತಾನೆ तब विशेष ज्ञान के साधन इंद्रिय और अंतःकरण हुए हैं ಅವಾಗ ಇಂದ್ರಿಯಗಳು ಮತ್ತು ಅಂತಃಕರಣಗಳು ಇರ್ತವ याते सुसुप्ते विषय अनुभव किए सुख और अज्ञान का स्मृति रूप विशेष ज्ञान हुए हैं ಮತ್ತು ಮುಂಜಾನೆ ಎದ್ದು ಹೇಳಾಕತನವ ಅಂದ ಬಳಕ ನಿನ್ನೆ ಇದ್ದ ರಾತ್ರಿ ಸುಸುಪ್ತಾಗಿದ್ದ ತಿಳ್ಕೊಂಡನೆ ಏನ್ ಮಾಡಾಕತ್ತಾನ ಈಗ ಬೆಳಿಗ್ಗೆ ಹೇಳಾಕತ್ತಾನ ಹಂಗಂದ ಬಳಕ ನಿನ್ನ ಅಂತಃಕರಣ ಅಂತರೂ ಅಲ್ಲಿಲ್ಲ ವೇದಾಂತಿಗಳು ನೈಯಾಯಿಕರಿಗೆ ಕೇಳ್ತಾರ ನಿನ್ನ ಅಂತಃಕರಣ ಸುಸುಪ್ತಾಗ ಐತೇನು ಇಲ್ಲ ಮತ್ತದು ಸುಖ ಜ್ಞಾನ ಮತ್ತು ಅಜ್ಞಾನದ ಜ್ಞಾನ ಹೆಂಗ ಆತಪ್ಪ ನಮ್ಮ ಆತ್ಮನಿಗೆ ಅನ್ಬಳಕ ನಮ್ಮ ಆತ್ಮ ಜ್ಞಾನ ರೂಪ ಅದಾನ ಜ್ಞಾನದ ಸ್ವರೂಪ ಅದಾನ ಮತ್ತು ನೀನು ಅಂತಃಕರಣ ಮಾಡ್ಕೊಂಡಿರೋದು ಕೇಳ್ತ್ಯಾ ಅಂತಃಕರಣಂತರೂ ಇಲ್ವ ಮತ್ತು ಮುಂಜಾನೆ ಇದ್ದೀವ ಹೇಳಾಕತ್ತಾನ ನನಗೆ ಭಾಳ ಸುಖವಾಗಿತ್ತು ಭಾಳ ಸುಖದಿಂದ ಮುಕ್ಕೊಂಡಿದ್ದ ನನಗೇನು ಗೊತ್ತಾಗಲಿಲ್ಲ ಅಂತೀವ ಅನ್ನಾಕತ್ತಾನ ಅಂದ್ಬಳಕ ರಾತ್ರಿ ಅನುಭವ ಮಾಡ್ಯಾನ ಅನುಭವ ಮಾಡ್ಯಾನ ಅಂತ ತಿಳ್ಕೊಂಡನೆ ಮುಂಜಾನೆ ಅದು ಹೇಳಾಕತ್ತಾನ ಈರುಳ್ಳಿ ಉಳ್ಳೇಗಡ್ಡಿ ತಿಂದಾನ ಅಂತ ತಿಳ್ಕೊಂಡನೆ ಇವನು ಬಾಯಿ ನಾರಾಕತ್ತೈತಿ ಸುಮ್ಮನೆ ನಾರ್ತೈತಿ ಇಲ್ಲ ಮತ್ತು ರಾತ್ರಿ ಮಾಡವ ತಿಂದಾನ ಮುಂಜಾನೆ ಎದ್ದು ಹೇಳಾಕತ್ತಾನ ಗುರ್ತಾಗತ್ತಲ್ಲ ಗುರ್ತಾತಲ್ಲ ಜ್ಞಾನ ಸ್ವರೂಪ ಅದನು ಜ್ಞಾನ ಗುಣ ಅದನು ಈ ದೃಷ್ಟಾಂತ ಮೂಲಕವಾಗಿ ಆತ್ಮ ಜ್ಞಾನ ಸ್ವರೂಪ ಅದಾನ ಮತ್ತು ಯಾಕೆ ಹೇಳಿಲ್ರಿ ಅಂದ್ರೆ ಹೇಳಕ್ ಸಾಧನ ಇಲ್ಲ ಅಲ್ಲಿ ಬಾವ್ಯಾಗ ಬಂಗಾರ ಸಿಕ್ಕಿದ್ದು ಗೊತ್ತಾಗೈತಿಲ್ಲೋ ಅವನಿಗೆ ಗುರ್ತಾಗೈತಿಲ್ಲೋ
ಮತ್ತೆ ಹೇಳ್ತಾನೆ ನೀರಾಗಿಂದು ಹೇಳಂಗಿಲ್ಲ. ಯಾಕ? ಅಲ್ಲಿ ದೇವತಾ ಇಲ್ಲ. ಹಂಗಿಲ್ಲಿ ಅಂತ ಕಾರಣ ಮತ್ತು ಇಂದ್ರಿಯಗಳಿಲ್ಲ ಎಲ್ಲಿ? ಸುಸುಪ್ತಿ ಒಳಗೆ. ಅದಕ್ಕೆ ಹೇಳಕ್ ಸಾಧ್ಯ ಆಗಿಲ್ಲ. ಎರಡನೇ ದೃಷ್ಟಾಂತ, ಇದನ್ನ ಯಾಕೆ ಕೊಟ್ರಪ್ಪ? ಇದನ್ನ ಯಾಕೆ? ಒಂದಕ್ಕೆ ಮುಗಿತಿತ್ತಲ್ಲ, ಒಳ್ಳೊಳ್ಳೆ ದೃಷ್ಟಾಂತವನ್ನ ಕೊಡಾಕತ್ತಾರ. ಮೊದಲನೇದು ಯಾಕೆ ಕೊಟ್ಟ ಹೇಳ್ದ? ನೈಯಾಯಿಕರು ಜ್ಞಾನ ಗುಣ ಅಂತಾರ, ವೇದಾಂತಿಗಳು ಜ್ಞಾನದ ಸ್ವರೂಪ ಅಂತಾರ. ಅದನ್ನ ತಿಳಿಸಿಕೊಡುವ ಸಲುವಾಗಿ ಏನ್ ಮಾಡಿದ್ರು? ಮೊದಲನೇ ದೃಷ್ಟಾಂತ ಕೊಟ್ರು. ಎರಡನೇ ದೃಷ್ಟಾಂತ ಏನ್ ಯಾಕೆ ಕೊಟ್ರು ಅಂತ ಕೇಳಿದ್ರೆ, ಈಗ ಒಬ್ರು ಕೆಲ್ಸಕ್ಕೆ ಹೋಗ್ತೀರಿ, ಕಂಪ್ನಿಯಾಗರೆ ಫ್ಯಾಕ್ಟ್ರಿ ಆಗರೆ ಎಲ್ಲರೇ ಕೆಲ್ಸಕ್ಕೆ ಹೋಗ್ತೀರಿ. ಪೇಮೆಂಟ್ ನಿಮ್ಗೆ ಕೊಡ್ತಾರೋ ಬೇರೆದವ್ರಿಗೆ ಕೊಡ್ತಾರೋ? ಏನು ಬೇರೆದವ್ರಿಗೆ ಕರೆದು ಕೊಡ್ತಾರ? ಯಾವ ಕೆಲಸ ಮಾಡೋ ಹುಡುಗ ಒಂದು ಪಗಾರ ಅಂತ ಕೊಡ್ತಾರ? ಕೊಡಾಕ್ ಬರಂಗಿಲ್ಲ. ಯಾವ ದುಡ್ದಾನ ಅವನಿಗೆ ಸಂಭಾವನೆ ಕೊಡಬೇಕು, ಸಂಬಳ ಕೊಡಬೇಕು, ಪಗಾರ ಕೊಡಬೇಕು. ಆತು. ಅವ್ರು ಯಾಕೆ ಈ ದೃಷ್ಟಾಂತ ಎರಡನೇದು ಯಾಕೆ ಕೊಟ್ರು ಅಂದ್ರೆ, ಇಲ್ಲೊಂದು ಶಂಕಾ ಬರ್ತೈತಿ. ಏನು ಪ್ರಶ್ನೆ ಬರ್ತೈತಿ ಅಂದ್ರೆ, ಅನುಭವ ಮಾಡಿದ್ದು ಒಬ್ಬ, ಏನು ಅನುಭವ ಮಾಡಿದ್ದು ಒಬ್ಬ, ಹೇಳೋದು ಮತ್ತೊಬ್ಬ. ಅನುಭವ ಮಾಡಿದ್ದು ಒಬ್ಬ, ಹೇಳೋದು ಮತ್ತೊಬ್ಬ. ಅಲ್ಲಿ ಅಜ್ಞಾನದ ಜ್ಞಾನ, ಸುಖದ ಜ್ಞಾನ ಆತ್ಮ ಮಾಡ್ಕೊಂಡನಿಲ್ಲೋ? ಎದರಿಂದ ಮಾಡ್ಕೊಂಡನ? ಅವಿದ್ಯಾ ವೃತ್ತಿಯಿಂದ ಮಾಡ್ಕೊಂಡನ. ಅಲ್ಲಿ ಯಾವ ಸುಸುಪ್ತಿ ಒಳಗೆ ಏನಿರ್ತೈತಿ? ಅವಿದ್ಯಾ ವೃತ್ತಿ ಇರ್ತೈತಿ. ಅವಿದ್ಯಾ ವೃತ್ತಿಯಿಂದ ಅವ್ರ ಜ್ಞಾನ ಮಾಡ್ಕೊಂಡನ. ಮುಂಜಾನೆ ಹೇಳಾಕತ್ತೀನಿ ಅದರಿಂದ ಅಂತಃಕರಣ ವೃತ್ತಿಯಿಂದ ಹೇಳಕತ್ತಾನ. ಅಂದ್ಬಳಕ ಅನುಭವ ಮಾಡಿದ್ದು ಅವಿದ್ಯಾ ವೃತ್ತಿಯಿಂದ, ಹೇಳ್ತಾ ಇರೋದು ಅಂತಃಕರಣ ವೃತ್ತಿಯಿಂದ. ಅಂದ್ಬಳಕ ತಿಂದಾನ ಒಬ್ಬ, ಅದ್ರ ರುಚಿ ಟೇಸ್ಟ್ ಹ್ಯಾಂಗದ ಅಂತೇಳಿ ಹೇಳ್ತಾನ ಮತ್ತೊಬ್ಬ. ಅಂದ್ರೆ ಇದು ಸಂಭವಿಸ್ತೈತಿ ಏನ್ರಿ? ಗುರ್ತಾಗತ್ತಿಲ್ಲೋ ನಾ ಹೇಳೋದು? ಬರೋಬ್ರಿ? ಯಾವ ಟೇಸ್ಟ್ ಮಾಡ್ಯಾನ ಅದ್ರ ಟೇಸ್ಟ್ ತಿಂದವನಿಗೆ ಕೇಳ್ಬೇಕು. ಸುಮ್ಮ ಪುಸ್ತಕನಾಗ ಬರ್ದಿದ್ದು ಹೇಳಿದ್ರೆ ಆಕೈತಿ? ಅದು ನೋಡಿದ್ರೆ ಆಕೈತಿ? ಆಗೋದಿಲ್ಲ. ಯಾಕೋ ತಮ್ಮ ನಿಮ್ಮ ಅಜ್ಜ ಯಾಕೋ 4-5 ದಿನ ಆತ ಈ ಕಡೆ ಬರಾಕತ್ತಿಲ್ಲಲ್ಲ ಅಂತ ಮಾಸ್ತರ್ ಕೇಳ್ದ. ಹುಡುಗ ಯಾವಾಗಲೂ ಇಲ್ಲಿ ವಾಕಿಂಗ್ ಮಾಡ್ತಿದ್ದ, ತಿರುಗ್ತಿದ್ದ, ಬರ್ತಿದ್ದ, ಹೋಗ್ತಿದ್ದ. ಯಾಕೋ 1 ವಾರ ಆಯ್ತು ನಿಮ್ಮ ಅಜ್ಜ, ಮುತ್ಯಾತಿರೋ ಅಜ್ಜ ಅಂತಿರು, ಅಜ್ಜ ಅಂತೀರಿ, ಕಾಣ್ಸಾಕತ್ತಿರಲ್ಲ ತಂದ ಮಾಸ್ತರ. ಇಲ್ರಿ ನಮ್ಮ ಅಜ್ಜ ತಿರ್ಕೊಂಡು 3 ದಿವಸ ಆತು ಅಂದ. ಅಲ್ಲ ಅವನ ಅಂತ ಸದೃಢಿದ್ದು ಎಷ್ಟು ಬಾರಿ ಇದ್ದ, ಕೈಯಾಗ ಬಡಿಗಿಲ್ಲ ಏನಿಲ್ಲ, ಅಗದಿ ಟಾಕ್ 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 NCC ಪಿರಿಯಡ್ ಮಾಡ್ದಂಗೆ ಹೋಗಿದ್ದ. ಹಿಂಗ್ಯಾಂಗ ಸತ್ತ ಆತ್ಕೆ ಅದವ. ಏನದೊಂದು ದೊಡ್ಡ ಕತಿ ಐತ್ರಿ ಅನ್ನವ. ಸಾಯಕ ಒಂದು ದೊಡ್ಡ ಕತಿ ಐತಿ ಅನ್ನವ. ಯಾಕೆ ಹೆಂಗೆ ಸತ್ತ? ಹೆಂಗೆ ಸತ್ತಪ್ಪ ಅಂದ್ರೆ, ನಮ್ಮ ಅಜ್ಜ ದಿನ ಮುಂಜಾನೆ TV ನೋಡ್ತಿದ್ದ. ಆ TV ಒಳಗೆ ಒಬ್ಬ ಯೋಗಾಸನದವ್ರು ಬರ್ತಿದ್ರು, ಯೋಗಾಸನ ಕಲಿಸ್ತಿದ್ರು. ಟಿವ್ಯಾಗ ಹ್ಯಾಂಗೆ ಯೋಗಾಸನ ಕಲಿಸ್ತಿದ್ರು ಹಂಗೆ ಇವನು ಯೋಗಾಸನ ಮಾಡ್ತಿದ್ದ. ಸ್ಟೆಪ್ ಬೈ ಸ್ಟೆಪ್ ಬೈ ಸ್ಟೆಪ್ ಬೈ ಸ್ಟೆಪ್ ಬೈ ಯೋಗಾಸನ ಮಾಡ್ಕೊತ ಬಂದರು. ಸ್ಟೆಪ್ ಬೈ ಯೋಗಾಸನ ಮಾಡ್ಕೊತ ಬಂದರು. ಒಂದಿನ ಇವತ್ತು ಪ್ರಾಣಾಯಾಮದ ಬಗ್ಗೆ ಹೇಳುತ್ತೇನೆ ಅಂತ ಗುರುಗಳು ಹೇಳಿದ್ರು. ಟಿವ್ಯಾಗ ಪ್ರಾಣಾಯಾಮದ ಬಗ್ಗೆ ಹೇಳ್ತೀನಿ ಅಂತಂದ್ರು ಅವರು. ಎಲ್ಲಾರು ಸುಖಾಸನದಿಂದ ಕುಂತ್ಕೊಳ್ರಿ. ಸುಖಾಸನ ಅಂದ್ರೆ ನಿಮ್ಗೆ ಹೆಂಗೆ ಚೆಂದ ಅನ್ನಿಸ್ತದಲ್ಲ ಹಂಗೆ ಕುಂತ್ಕೋರಿ ಅಂತ ಹೇಳಿದ್ರು ಅವ್ರು ಟಿವ್ಯಾಗ. ನಮ್ಮ ಅಜ್ಜಾನು TV ಚಾಲೂ ಮಾಡಿದ್ದ. TV ಮುಂದೆ ಅಗದಿ ಆರಾಮಾಗಿ ಕುಂತ. ಮುಂದೇನು ಮಾಡಿದ್ರು? ದೀರ್ಘವಾದ ಉಸುಲವನ್ನ ತೆಗೆದುಕೊಳ್ಳಿ ಅಂದ್ರು. ನಮ್ಮ ಅಜ್ಜ ದೀರ್ಘವಾದಂತ ಒಳಗೆ ಉಸುಲು ಜಗದ. ಎಲ್ಲಿವರೆಗೆ ನಾನು ಬಿಡು ಅಂತ ಹೇಳುವುದಿಲ್ಲ ಅಲ್ಲಿ ತನಕ ಬಿಡಬೇಡ್ರಿ ಅಂದವ ಗುರುಗಳು. ಇಟ್ಟು ಏನಂದ್ರು ಲೈಟ್ ಹೋಗ್ಬಿಟ್ಟು ರೀ. ಲೈಟ್ ಹೋದು. ಲೈಟ್ ಎಲ್ಲಿ ತನಕ ಬರಲಿಲ್ಲ ಅಂದ್ರೆ ಅರ್ಧ ಗಂಟೆ ಪರ್ಯಂತವಾಗಿ ಲೈಟ್ ಬರಲಿಲ್ಲ. ಲೈಟ್ ಅರ್ಧ ಗಂಟೆ ಆದ್ಬೇಕೇನು ಕರೆಂಟ್ ಬಂದು ಅಟದ್ರಾಗ ನಮ್ಮ ಅಜ್ಜನ ಕರೆಂಟ್ ಹೋಗಿತ್ತ. ನಾವು ಹೇಳೋ ತನಕ ಬಿಡಬೇಡತ್ ಹೇಳೋಣ. ಇವಾಗ ನುಂಗಿ 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 ಬಿಡಕ್ಕಾಗದೆ ಸತ್ತ ಹೋದ. ಹಂಗೆ ಆಗ್ಬಾರ್ದು. ಯಾಕೆ ಕೊಟ್ಟ ನಮ್ಗೆ ಗೊತ್ತಾಗ್ಬೇಕು. ಅನುಭವ ಮಾಡಿದ್ದು ಒಬ್ಬ, ಹೇಳೋದು ಮತ್ತೊಬ್ಬ ಸಾಧ್ಯನೇ ಇಲ್ಲ. ಹೌದಲ್ಲ? ಅವೆಲ್ಲ TV ಒಳಗಿರ್ತಕ್ಕಂಥದ್ದು, ಪುಸ್ತಕನಾಗ ಇರ್ತಕ್ಕಂಥದ್ದು, ಕ್ಯಾಸೆಟ್ನೊಳಗಿರ್ತಕ್ಕಂಥದ್ದು, ಅವಕ್ಕೆಲ್ಲ ಸತ್ತ ಶಬ್ದಗಳು ಅಂತ ಕರೀತಾರೆ. ಯಾವ ಶಬ್ದಗಳವೆಲ್ಲ? ಸತ್ತದ ಶಬ್ದಗಳು. ಅದ್ರಾಗ ಜೀವ ಇರಂಗಿಲ್ಲ. ಹ್ಯಾಂಗೆ ಹೇಳ್ತೀರಿ ಅಂತ ಕೇಳಿದ್ರೆ, ನಿಮ್ಗೆ ಏನೇ ತಿಳಿಲ್ಲ ಅಂದ್ರೆ ಅದು ತಿಳಿಸ್ತೈತಿ? ತಿಳಿಯಂಗಿಲ್ಲ. ಅವಕ್ಕೆಲ್ಲ ಏನಂತ ಕರೀತಾರ? ಸತ್ತ ಶಬ್ದಗಳು. ಅದಕ್ಕಲ್ಲಿ ಗುರು ಬೇಕ. ಅವಕ್ಕೆ ಜೀವ ಕೊಡ್ಬೇಕಾಗಿತ್ತಂದ್ರ ಗುರು ಬೇಕ. ಅವುಗಳು ನಿಮ್ಗೆ ಟಿವಿಯಾಗ ನೋಡ್ತಿರ್ತೀರಿ, ಏನೋ ಒಂದು ವಿಷಯ ತಿರಿಲ್ಲ, ಇದು ಹ್ಯಾಂಗ ಅಂತ ಕೇಳಿದ್ರೆ TV ಹೇಳ್ತೈತಿ. ಯೂಟ್ಯೂಬ್ನಾಗ ಇದು ಹ್ಯಾಂಗ ಅಂತ ಕೇಳಿದ್ರೆ ಹೇಳ್ತೀರಿ. ಯೂಟ್ಯೂಬ್ ಅದೆಲ್ಲ ಯಾರಿಗೆ ಉಪಯೋಗ ಆಗ್ತದಂದ್ರೆ ಗುರುಮುಖದಿಂದ ಮೊದಲೊಮ್ಮೆ ಕೇಳಿರಬೇಕು. ಅಂಥವನಿಗೆ ಅವೆಲ್ಲ ಯೂಸ್ ಆಗ್ತಾವ.
ಏನೂ ಗೊತ್ತಿಲ್ದವನ ನಮ್ಮ ಮನ್ಯಾಗ ಕೂತ ಎಲ್ಲ ತಿಳ್ಕೊತೀನಂದ್ರ ಎರಡನೇ ದೃಷ್ಟಾಂತ ಯಾಕೆ ಕೊಟ್ಟರು ಗೊತ್ತಾತು? ಅನುಭವ ಮಾಡ್ದವ ಒಬ್ಬ, ಹೇಳವ ಇನ್ನೊಬ್ಬ. ಇದ್ಯಾಂಗ ಸಾಧ್ಯ ಆಕೈತಿ ಅಂತ ಕೇಳಿದ್ರು ಅವರು. ದ್ವಿತೀಯ ದೃಷ್ಟಾಂತ ಜೈಸೆ ಆತಪ ವಿಷಯ ಪಿಗಿಲ್ಯ ಘೃತ ಹೋವೆ. ತುಪ್ಪ ಗಟ್ಟಿಯಾಗಿತ್ತು. ಏನಾಗಿತ್ತು? ತುಪ್ಪ ಗಟ್ಟಿಯಾಗಿತ್ತು. ಅದನ್ನ ಏನು ಮಾಡಿದ್ರು? ಬಿಸಿಲಿಗೆ ತಂದು ಇಟ್ರು. ಬಿಸಿಲಿಗೆ ತಂದಿಟ್ರು. ಏನಾಕದು? ಬಿಸಿಲಿಗೆ ತಂದಿಟ್ರ ಕರಗತೈತಿ. ಸೊ ಛಾಯಾ ವಿಷಯ ಸ್ಥಿತ ಹೋವೇತು ಘಟ್ಟ ರೂಪ ಹೋವೆ. ಮತ್ತೆ ರಾತ್ರಿ ಮಾಡಿ ತಂದು ಮನ್ಯಾಗ ಇಟ್ಟಿವಂದ್ರೆ ಎಲ್ಲ ಊಟ ಗೀಟ ಮಾಡಿ ಮತ್ತೆ ಏನಾಕೈತಿ? ಮತ್ತೆ ಗಟ್ಟಿ ಆಕೈತಿ. ಫೇರ್ ಆತಪ ವಿಷಯ ಸ್ಥಿತ ಹೋವೆ ತೋ ಪಿಗಿಲಾ ಹೈ. ಮತ್ತೆ ಬಿಸಿಲಾಗ ತಂದಿಟ್ಟಿವಂದ್ರೆ ಮತ್ತೆ ಕರಗತೈತಿ. ಬಿಸಿಲಾಗ ತಂದಿಟ್ಟಿವಂದ್ರೆ ಕರಗತೈತಿ. ಮನ್ಯಾಗ ಒಯ್ದಿಟ್ಟಿ ಅಂದ್ರೆ ಗಟ್ಟಿ ಆಕೈತಿ. ಗೊತ್ತಾದ ದೃಷ್ಟಾಂತ ಮುಗೀತು. ಕತಿ ಎಷ್ಟು ಚಂದ ಯಾರು ಮುಗಿತು ಅಲ್ಲಿಗೆ. ಸಿದ್ಧಾಂತ ತೈಸೆ ಸುಸುಪ್ತಿ ವಿಷಯ ಕಾರಣ ಶರೀರ ರೂಪ ಅಜ್ಞಾನ ಹೇ. ಸುಸುಪ್ತಿ ಒಳಗೆ ಏನೈತಿ? ಕಾರಣ ಶರೀರ ಅಂದ್ರೆ ಅಜ್ಞಾನ. ಕಾರಣ ಶರೀರ ಅಂದ್ರೆ ಅಜ್ಞಾನ. ಎಲ್ಲಿ ಐತಿದು? ಸುಸುಪ್ತಿ ಒಳಗೆ ಐತಿ. ಸೊ ಜಾಗೃತ ಸ್ವಪ್ನ ವಿಷಯ ಬುದ್ಧಿ ರೂಪ ಹೂವೇ. ಅದುವೇ ಅಂತಕಂಡ್ ರೂಪ ಹಾಕದಪ್ಪ. ಅನುಭವ ಮಾಡ್ದ ಒಬ್ಬ, ಹೇಳೋ ಮತ್ತೊಬ್ಬ. ಇಬ್ರು ಇಲ್ಲ, ನೀ ಇಬ್ರು ಅದರ ತಿಳ್ಕೊಂಡಿದಿ. ಗಟ್ಟಿ ತುಪ್ಪ ಬ್ಯಾರೆ, ಕರಗಿದ ತುಪ್ಪ ಬ್ಯಾರೆ ಅಂತ ನೀ ತಿಳ್ಕೊಂಡಿದಿ. ಎರಡು ತುಪ್ಪನ ಎಲ್ಲೋ ಅದು ಒಳಗಿಡೋದ್ರಿಂದ ಗಟ್ಟಿ ಆಗೈತಿ, ಹೊರಗೆ ತಂದಿರೋದ್ರಿಂದ ತಿಳುವಾಗೈತಿ. ಅನ್ಬೇಕು ಬೇರೆ ಬೇರೆ ಅವು ಇಲ್ಲ. ಅಂತಃಕರಣವೇ ಅಲ್ಲಿ ಅಜ್ಞಾನದಾಗ, ಅಲ್ಲಿ ಸುಸುಪ್ತಿ ಒಳಗೆ ಅಜ್ಞಾನ ಆಗೈತಿ. ಅದುವೇ ಅಜ್ಞಾನವೇ ಜಾಗೃತ ಒಳಗ ಅಂತಃಕರಣ ಆಗೈತಿ. ಸುಸುಪ್ತಿ ಒಳಗೆ ಹೋದ್ಬೇಕು. ಅದೇನಾತು? ಗಟ್ಟಿ ಆತು. ಗಟ್ಟಿ ಆತಂದ್ರೇನು? ಅಜ್ಞಾನ ಆತು. ಅದುವೇ ಜಾಗೃತ ಅವಸ್ಥೆ ಬಂದ್ರೆ ತಿಳುವಾತು. ತಿಳುವಾತಂದ್ರೇನು? ಅಂತಃಕರಣ ಆಯ್ತು. ವಸ್ತು ಒಂದಾದವಿಲ್ಲಿ, ಎರಡಿಲ್ಲಪ್ಪ. ಅನುಭವ ಮಾಡ್ದಂಗ ಒಬ್ಬ, ಹೇಳೋ ಮತ್ತೊಬ್ಬ ಅಂತ ಹಿಂಗೆ ಎರಡು ತಿಳ್ಕೊಂಡಿದಿಲ್ಲೋ? ಇಲ್ಲ. ಅಲ್ಲಿ ಹೋದ್ಬಳಕ ಅಜ್ಞಾನ ಆತು, ಇಲ್ಲಿ ಬಂದ್ಬಳಕ ಅಂತಃಕರಣ ಆತು. ಗುರ್ತಾಗತ್ತಲ್ಲೋ? ಫೇರ್ ಸುಸುಪ್ತಿ ವಿಷಯ ಅಜ್ಞಾನ ರೂಪವೇ. ಮತ್ತು ಸುಸುಪ್ತಿ ಹೋದ್ರೆ ಅದುವೇ ಅಂತಃಕರಣ ಅಜ್ಞಾನದ ಸ್ವರೂಪ ಆಕೈತಿ. ಕಾರ್ಯವು ಕಾರಣದ ಸ್ವರೂಪವೇ ಇರುತ್ತದೆ. ಹೌದಲ್ಲೋ? ಗುರ್ತಾತಲ್ಲೋ? ತಿಳಿತು. ಎರಡನೇ ದೃಷ್ಟಾಂತ. ಮೂರನೇ ದೃಷ್ಟಾಂತ ಇದನ್ನ ಯಾಕೆ ಕೊಟ್ರು? ಸುಮ್ ನಮಗ್ ಪಕ್ಕ ತಿಳಿಸೋ ಸಂಬಂಧ ಕೊಡಾಗತ್ತ ಇಲ್ಲ. ಮನುಷ್ಯ ಹುಟ್ಟಿದಾಗಿಂದ ಹಿಡ್ಕೊಂಡು ಸಾಯೋ ಪರ್ಯಂತರವಾಗಿ ಸುಖಂ ಏಷಾತ್ ದುಃಖಂ ಮಾಭೂತ್. ಏನ್ ಅಪೇಕ್ಷೆ ಮಾಡ್ತಾನ? ಸುಖನೇ ಬೇಕಂತ. ಯಾರಿಗಾರ ದುಃಖ ಬೇಕಂತ ಬೇಡ್ಯಾರ? ಇಲ್ಲ. ಒಟ್ಟು ಅನ್ನಗೇನ್ ಬೇಕು? ಸುಖನೇ ಬೇಕು. ಎಲ್ಲಾ ರೀತಿಯಿಂದ ಅನುಕೂಲ ಇತ್ತು, ಅವನಿಗೆ ಸುಖವಾಗಿ ಇದ್ದವ. ದುಃಖ ಪಡ್ಕೊಳಕ್ ಯಾರ ಪ್ರವೃತ್ತಿ ಆಗ್ತಾರೆ? ಇಲ್ಲ. ಇಲ್ಲಿ ವ್ಯವಸ್ಥೆ ಐತಿ, ನೌಕರಿ ಐತಿ, ಪೇಮೆಂಟ್ ಐತಿ. ಇದನ್ನ ಬಿಟ್ಟು ತಳಗಿನ ನೌಕರಿ ಹೋಗ್ಕನವ. ಮತ್ತಿಟ್ಟು ಮ್ಯಾಲ ಹೋಗಾಕ ಅಪೇಕ್ಷೆ ಪಡ್ತಾನ, ಹೊರತಾಗಿ ತಳಗ ಬರಕ್ಕೆ ಎಂದೂ ಅಪೇಕ್ಷೆ ಪಡೋದಿಲ್ಲ. ಎಲ್ಲಾರು ಏನ್ ಅಪೇಕ್ಷೆ ಪಡ್ತಾರ? ಸುಖವನ್ನೇ ಅಪೇಕ್ಷೆ ಪಡ್ತಾರೆ. ಸುಖಮೇಶಾತ್ ದುಃಖಂ ಮಾಭೂತ್. ಇದು ನಿಯಮದ ಅನುಸಾರವಾಗಿ ಸುಸುಪ್ತಿ ಒಳಗ ಸುಖ ಅದ ಅಂತಿರೋ ಇಲ್ಲ ಅಂತಿರೋ? ಸುಸುಪ್ತಿ ಒಳಗ ಸುಖ ಐತೋ ಇಲ್ಲೋ? ಈಗ ನೀವು ಏನಪ್ಪಾ ಅಂದ್ರೆ ಊಟ ಮಾಡಾಕತ್ತೀರಿ, ಚಲೋ ಪದಾರ್ಥ ಊಟ ಮಾಡಾಕತ್ತೀರಿ. ಅವಾಗ ಬೈನ್ ತಪ್ಪಲ ಹರ್ಕೊಂಡ್ ತಿಂತೀರಿ. ಯಾಕೆ? ಆ ಬೈನ್ ತಪ್ಪಲ ತಿಂದ್ರೆ ಹಂಗಾಕದ ಮಾರಿಲ್ಲ, ಮಾರಿ ಮೂಗ ಕಣ್ಣು ಎಲ್ಲ ಬ್ಯಾನೆ ಆಗಿರ್ತಾವ. ಯಾರು ಅಪೇಕ್ಷೆ ಪಡ್ತಾರೆ ಊಟ ಮಾಡುವಂಥ ಸಂಬಂಧದೊಳಗೆ ಬೈನ್ ತಪ್ಪಲ ತಿನ್ನಾಕ? ಇಲ್ಲ. ಸುಖವನ್ನ ಬೇಕಾಗಿ ಪ್ರವೃತ್ತಿ ಆಗ್ಯಾನ. ಅಲ್ಲಿ ಸುಖವೇ ಸುಖ ಐತಿ. ಯಾರು ದುಃಖ ಬೇಡಕ್ಕೆ ಅಪೇಕ್ಷೆ ಪಡ್ತಾರೇನು? ಪಡೋದಿಲ್ಲ. ಹಂಗ ಸುಸುಪ್ತಿ ಒಳಗೆ ಸುಖ ಐತೆತ್ತಿರೋ ಇಲ್ಲತ್ತಿರೋ? ಐತಿ. ಪಕ್ಕ. ನಿದ್ದೆ ಒಳಗ ಸುಖ ಇತ್ತು ಅಂದ್ರ ಎಚ್ಚರ ಯಾಕನವ? ಗುರ್ತಾಗತ್ತಲ್ಲ ಪ್ರಶ್ನೆ? ಇಲ್ಲ, ಪ್ರಶ್ನೆ ಎಬ್ಸೋದು ಕಲಿಬೇಕಲ್ಲ ಮೊದಲ. ಪ್ರಶ್ನೆ ಇದು ದೃಷ್ಟಾಂತ ಯಾಕೆ ಕೊಟ್ಟರು ಅಂತ ಕೇಳಿದ್ರಿ ಹೇಳೋರು. ಸುಸುಪ್ತಿ ಒಳಗ ಆನಂದ ಇತ್ತು, ಸುಖವೇ ಸುಖ ಇತ್ತು ಅಂದ್ರ ಜಾಗೃತಕ್ಕೆ ಯಾಕೆ ಬರ್ತಾನ್ರಿ ಅವ ಅಂತ ಪ್ರಶ್ನೆ ಬರ್ತೈತಿ. ಅದನ್ನ ನಿವೃತ್ತಿ ಮಾಡೋ ಸಲುವಾಗಿ ಮೂರನೇ ದೃಷ್ಟಾಂತ ಕೊಟ್ಟರು ಅಂತ. ತೃತೀಯ ದೃಷ್ಟಾಂತ. कोई बालक सिखाइए कोई बालक लड़कन के साथ ही खेल करने को जावे. ಮನ್ಯಾಗಿನ ಹುಡುಗ ಆಟ ಆಡಾಕ ಓಣಾಗಿನ ಹುಡುಗರ ಜೊತೆ ಹೋದ. ಓಣಾಗಿರ್ತಕ್ಕಂಥ ಹುಡುಗರ ಜೊತೆ ಆಟ ಆಡಕ್ ಹೋದ.
सो जब श्रम को पावे तब माता के गोद में सो के ग्रह के सुख का अनुभव करता है. ಆಡಿ ಸಾಕಾಗಿ ಜಿಗಿದಾಡಿ ಓಡ್ಯಾಡಿ ಬ್ಯಾಸರಾಗಿ ಬಂದು ಅವನಂತಕ್ಕೆ ಬಂದು ತೊಡಿ ಮೇಲೆ ಮುಕ್ಕೊಂಡ. ತೊಡಿ ಮೇಲೆ ಬಂದು ಮುಕ್ಕೊಂಡ. ಅಲ್ಲಿ ಮುಕ್ಕೊಂಡ ಅಂದ್ರೇನು? ಆ ತಾಯಿಯ ಸುಖವನ್ನ ಪಡ್ಕೊಂಡ. ಮನೆಯ ಸುಖ, ತಾಯಿಯ ಆನಂದದ ಸುಖವನ್ನ ಪಡ್ಕೊಂಡ. फिर जब लड़के बुलावे तब बाहर जाके खेल अंकु करता है. ಮತ್ ಮುಕ್ಕೊಂಡಿದ್ದ, ಎದ್ದ, ಕುಂತ, ಮಾರಿ ತಕೊಂಡ, ಒಂದಿಟ್ಟು ಏನು ಅವು ಹಾಕೊಟ್ಲು, ತಿಂದ. ತಿನ್ನೋದ್ರಾಗ ಮತ್ ಹುಡುಗರು ಕರ್ಯಾಕ ಬಂದು ಆಟ ಆಡಕ್ ಹೋಗೋಣ ಬಾ ಅಂತೇಳಿ ಮತ್ತೇನ್ ಮಾಡ್ತಾನ? ಮತ್ ಆಟ ಆಡಕ್ ಹೋಗ್ತಾನ. ಗೊತ್ತಾತಲ್ ದೃಷ್ಟಾಂತ. ಆಟ ಆಡಿ ಶ್ರಮ ಆತು ಅಂದ್ರ ಮನಿಗೆ ಬಂದು ಮಕ್ಕೋತಾನ. ಮತ್ ಹುಡುಗರು ಕರ್ಯಾಕ ಬಂದು ಅಂದ್ರ ಮತ್ ಹೊರಗೆ ಹೋಗಿ ಆಟ ಆಡಕ್ ಹೋಗ್ತಾನ. ಸಿದ್ಧಾಂತ ತೈಸೆ ಕಾರಣ ಶರೀರ ಜೋ ಅಜ್ಞಾನ ತಿಸ್ ರೂಪ ಮಾತಾ ಹೇ. ಈ ಮನುಷ್ಯನಿಗೆ ತಾಯಿ ಯಾರು ಅಂತ ಕೇಳಿದ್ರ ಕಾರಣ ಶರೀರ ಅಂದ್ರೆ ಸುಸುಪ್ತಿ ಅನ್ನೋದೇ ತಾಯಿ. ಗುರ್ತಾಗತ್ತಲ್ಲೋ? ನಿದ್ದೆ ಅನ್ನೋದೇ ತಾಯಿ. ತಿಸ್ಕ ಬುದ್ಧಿ ರೂಪ ಬಾಲಕ. ಈ ಅಜ್ಞಾನವೆಂಬ ತಾಯಿಗೆ ಮಗ ಯಾರು ಅಂತ ಕೇಳಿದ್ರ ಬುದ್ಧಿ ಅನ್ನೋದೇ ಮಗ. कर्म रूप लड़कन के साथ ही जागृत स्वप्न रूप बहिर्विषय व्यवहार रूप खेलंಕು करता है. ಅಜ್ಞಾನವೆಂಬ ತಾಯಿಗೆ ಬುದ್ಧಿ ಎಂಬ ಮಗವಿರುತ್ತಾನೆ. ಆ ಬುದ್ಧಿ ಎಂಬ ಮಗನು ಜಾಗೃತ ಮತ್ತು ಸ್ವಪ್ನದೊಳಗೆ ಕರ್ಮಗಳ ಜೊತೆ ಆಟ ಆಡಕ್ ಹೋಗ್ತಾನೆ. ಜಾಗೃತ ಮತ್ತು ಕರ್ಮರೂಪ ಲಡಕನಿಕೆ ಸಾಥ್ ಜಾಗೃತ ಮತ್ತು ಸ್ವಪ್ನದೊಳಗೆ ಆಡಕ್ ಹೋಗ್ತಾನೆ. ನಾ ಹೇಳೋದು ಅರ್ಥ ಆಯ್ತಲ್ಲ? ಅಜ್ಞಾನವೆಂಬುದು ತಾಯಿ, ಬುದ್ಧಿ ಎಂಬುದು ಮಗ. ಈ ಬುದ್ಧಿ ಎಂಬ ಮಗ ಆಡಕ್ ಹೋಗ್ತಾನೆ. ಎಲ್ಲಿ ಹೋಗ್ಕನ್ರಿ ಅಂತ ಕೇಳಿದ್ರ ಜಾಗೃತ ಮತ್ತು ಸ್ವಪ್ನದೊಳಗ ಹೋಗ್ತಾನ. ಯಾರ ಜೊತೆ ಆಟ ಆಡ್ತಾನ್ರಿ ಅಂದ್ರ ಕರ್ಮವೆಂಬ ಹುಡುಗರ ಜೊತೆ ಆಟ ಆಡ್ತಾನ. ಇವಾಗ ಕರ್ಮ ತಗೊಂಬಂದನಲ್ಲೋ ಬರಾಗ, ಪುಣ್ಯ ಪಾಪಗಳನ್ನ ತೆಗೆದುಕೊಂಡು ಬಂದನಲ್ಲೋ, ಅದರ ಅನುಸಾರವಾಗಿ ಇವನಿಗೆ ಸುಖ ದುಃಖಗಳಾಗ್ತವ. ಆ ಕರ್ಮವೆಂಬ ಹುಡುಗರ ಜೊತೆ ಬುದ್ಧಿ ಎಂಬ ಮಗನು ಆಡಾಕ್ ಹೋಗ್ತಾನ. ಎಲ್ಲಿ? ಜಾಗೃತ ಮತ್ತು ಸ್ವಪ್ನದೊಳಗ. ಜಬ್ ವಿಕ್ಷೇಪ ರೂಪ ಶ್ರಮಂಕು ಪಾವೆ. ಯಾವಾಗ ಇವನಿಗೆ ಶ್ರಮ ಆಕೈತಿ, ಅರ್ಥಾತ್ ಯಾವಾಗ ಇವನಿಗೆ ಕರ್ಮಗಳು ಭೋಗ ಕೊಡಲು ತಟಸ್ಥ ಆಗ್ತವ, ಅವತ್ತಿನ ಕರ್ಮಗಳು ಮುಗೀತು. ಇವತ್ತು ನೀ ಇಷ್ಟು ತಿನ್ಬೇಕು, ಇಷ್ಟು ಉಣ್ಬೇಕು, ಇಷ್ಟು ಅಳಬೇಕು, ಇಷ್ಟು ನಗಬೇಕು ಅನ್ನೋದು ಕರ್ಮ. ಪ್ರತಿನಿತ್ಯ ಒಂದಿಷ್ಟು ಕರ್ಮಗಳು ಇರ್ತಾವ. ಅವತ್ತಿನ ಕರ್ಮಗಳು ಮುಗುದು ಅಂದ್ರೇನು? ಇವನಿಗೆ ಬೇಸರ ಆತು. सुसुप्ति अवस्था रूप ग्रह विषय अज्ञान रूप माता में लीन होई के ब्रह्मानंदं को अनुभव करता है. ಅವ ಮನಿಗೆ ಬರ್ತಾನ. ಯಾವ ಮನಿಗೆ ಬರ್ತಾನ? ಸುಸುಪ್ತಿ ಎಂಬ ಮನಿಗೆ ಬರ್ತಾನ. ಅಜ್ಞಾನವೆಂಬ ತಾಯಿ ಒಳಗ ಮಲಗ್ತಾನ. ಯಾರು? ಬುದ್ಧಿ ಎಂಬ ಬಾಲಕ. ಕೂರ್ತಾಯ್ತಲ್ಲೋ? फिर जब कर्म रूप लड़के बुलावे तब जागृत स्वप्न रूप बहिर्विषय व्यवहार रूप खेलन को करता है. ಮತ್ತ ಕರ್ಮಗಳೆಂಬ ಹುಡುಗರು ಈ ಬುದ್ಧಿ ರೂಪ ಮಗನಿಗೆ ಕರ್ಯಾಕ ಬಂದಾಗ ಮತ್ತ ಈ ಬುದ್ಧಿ ಅನ್ನೋದು ಜಾಗೃತ ಮತ್ತು ಸ್ವಪ್ನದೊಳಗ ಏನ್ ಮಾಡ್ತೈತಿ? ಆಡಾಕ್ ಹೋಗೈತಿ. ಅಂದ್ರೆ ಗುರ್ತಾತಿಲು ಯಾಕೆ ಕೊಟ್ರ ಅನ್ನೋದು? ಸುಸುಪ್ತಿ ಒಳಗ ಸುಖಾನೇ ಸುಖ, ಸುಖಾನೇ ಸುಖ, ಆನಂದವೇ ಆನಂದ, ಆನಂದವೇ ಆನಂದ ಇದ್ರ ಜಾಗೃತ ಅವಸ್ಥಾಕ ಸ್ವಪ್ನ ಅವಸ್ಥಾಕ ಯಾಕೆ ಎದ್ದು ಬರ್ತಾನ್ರಿ ಅಂತ ಕೇಳಿದ್ರ ಇವ ಬಲ್ ಅಂದ್ರು ಕರ್ಮಗಳು ಒದ್ದು ಎಳ್ಕೊಂಡ್ ಬರ್ತಾವ ಇವನಿಗೆ. ಹೌದಲ್ಲ? ಊರು ಬಿಟ್ಟು ಊರಿಗೆ ಹೋದರೆ ಕರ್ಮ ಬದಲಾವಾದೈತಿ. ಈ ಊರಾಗ ನನಗೆ ಒಟ್ಟ ಭಾಳ ಕಾಡಾಕತ್ತೈತ್ರಿ, ಒಟ್ಟ ರೋಗ 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 ರೋಗ, ನನ್ನ ಹೆಂಡತಿಗೆ ರೋಗ, ಮಕ್ಕಳಿಗೆ ರೋಗ, ಒಟ್ಟ ಆರ್ಥಿಕ ಪರಿಸ್ಥಿತಿನೂ ಭಾಳ ಗಂಭೀರ ಐತಿ ಅಂತ ತಿಳ್ಕೊಂಡು ಈ ಊರು ಬಿಟ್ಟು ಬೇರೆ ಊರಿಗೆ ಹೋದ್ರೆ ಕರ್ಮಗಳು ಬದಲಾಕ್ಕವ. ನೀ ಎಲ್ಲಿ ಬೇಕಾದಲ್ಲಿ ಹೋಗು. ಹಾರ್ಟ್ ಪೇಷಂಟ್ ಈ ಹುಬ್ಳ್ಯಾಗ ಇದ್ರೆ ಬರೀ ಹಾರ್ಟ್ ಆಗಾಕತ್ತೈತಿ ಅಂತ ಧಾರವಾಡಕ್ಕೆ ಹೋದ್ರೆ ಹಾರ್ಟ್ ಹೋಗೈತಿ? ಹೋಗಂಗಿಲ್ಲ. ಕರ್ನಾಟಕದಾಗಿದ್ರೆ ಶುಗರ್ ಭಾಳ ಕಾಡಾಕತ್ತ ಮಹಾರಾಷ್ಟ್ರಕ್ಕೆ ಹೋದ್ರೆ ನಡಿತೈತಿ? ನೀ ಎಲ್ಲಿ ಹೋದ್ರು ಕರ್ಮಗಳು ಬಿಟ್ಟೇನಂದ್ರೆ ಬಿಡದದು. ಹಿಂದೆ ಮಾಡಿದ ಪುಣ್ಯವು ಹಿಂದುಂಡುಣಬೇಕಾತ್ಮ, ಹಿಂದ ಮಾಡಿದ ಪುಣ್ಯವು ಮುಂದುಂಡುಣಬೇಕಾತ್ಮ. ನೀ ಎಲ್ಲಿ ಬೇಕಾದಲ್ಲಿ ಹೋದ್ರು ಬಿಡೋದೇ ಇಲ್ಲ ಅದು. ಅದಕ್ಕಲ್ಲಿ ಹೇಳ್ಯಾರವರು ಯಮಭಟರು ಕರ್ಣ ರಸಮಯ್ಯಾರೆ. ಯಮನ ಕೈಯಾಗಿರ್ತಕ್ಕಂಥ ಸೈನಿಕರಿಗೆ ಕರುಣ ಅನ್ನೋದೈತಿ ಅವ್ರಿಗೆ. ಬಿಡಂಗೇ ಇಲ್ಲ ನಿನಗವರು. ಗುರ್ತಾತ? ದೃಷ್ಟಾಂತ ಸಂಖ್ಯೆ 4. ಇದನ್ನ ಯಾಕೆ ಕೊಟ್ರಪ್ಪ ಅಂತ ಕೇಳಿದ್ರ ಯಾರು ಪರಮಾತ್ಮ ಇಲ್ಲ ಅಂತಾರ, ಯಾರು ದೇವ್ರು ಇಲ್ಲ ಅಂತಾರಲ್ಲ,
ಅವ್ರಿಗೆ ದೇವ್ರ ಅದಾನ ಅಂತ ತಿಳಿಸಾಕ ದೃಷ್ಟಾಂತ ಕೊಟ್ರು ಅಂತ ತಿಳ್ಕೊಬೇಕು. ಜಮೀನಿ ಋಷಿ ದೇವ್ರ ಇಲ್ಲ ಅಂತಾನ. ಜಮೀನಿ ಯಾವ ಜಮೀನಿ? ಪೂರ್ವಮೀಮಾಂಸಾ. ಅವೇನಂತಾನ? ಪರಮಾತ್ಮ ನೀ ಇಲ್ಲ, ನನಗೆ ಪರಮಾತ್ಮ ಇದ್ರ ನಾ ಯಾಕೆ ಪೂಜೆ ಪುನಸ್ಕಾರ ಮಾಡ್ತಿದ್ದ? ಮತ್ತೆ ನಿನಗೆ ಸ್ವರ್ಗಕ್ಕ ನರಕಕ್ಕೆ ಕರ್ಕೊಂಡು ಹೋಗೋದು ತರೋದು ಯಾರು ಮಾಡ್ತಾರೋ? ನಾ ಮಾಡಿದ ಕರ್ಮ ಬಲವಂತವಾಗಿದ್ದರೆ ನೀ ಮಾಡೋದೇನೋ ಹರಿಯೇ. ನನ್ನ ಕರ್ಮಗಳು ನನಗೆ ಸುಖ ದುಃಖ ಕೊಡ್ತಾವ್ರಿ, ನಿಮ್ಗೇನು ಮಾಡಕ್ ಸಾಧ್ಯ ಐತಿ ಅಂತ ಯಾರಂತಾರ? ಜಮೀನಿ ಅಂತಾರ. ಕೆಲವರು ಪರಮಾತ್ಮನ ಕೂಡ ಒಪ್ಪೋದಿಲ್ಲ. ಅಂಥವ್ರ ಸಲುವಾಗಿ ಏನ್ ಮಾಡಿದ್ರು? ಈ 4ನೇ ದೃಷ್ಟಾಂತ ಕೊಟ್ರು ಅಂತ ತಿಳ್ಕೊಬೇಕು. ಗೊತ್ತಾತಿಲ್ಲ? ಜೈಸೆ ಸಮುದ್ರ ಜಲಕರಿ ಪೂರ್ಣ ಘಟಂಕು. ಒಂದು ಕೊಡ ತೊಗೊಂಡು ಸಮುದ್ರಕ್ಕೆ ಹೋದಿವಿ. ಹೋಗಿ ಏನು ಮಾಡಿದೆವು ಅಂದ್ರೆ ಆ ಸಮುದ್ರಾಗಿ ನೀರು ತುಂಬಿಕೊಂಡು ಇಟ್ಟಿವಿ. ಎದ್ರಾಗ? ಕೊಡದಾಗ. ಗಲೆ ಮೇ ರಸಿ ಬಾಂಧಿಕೆ. ಆ ಕೊಡಕ್ಕೆ ಏನು ಮಾಡಿದ್ವಿ? ಒಂದು ಹಗ್ಗ ಕಟ್ಟಿದ್ವಿ ಕೊಳ್ಳಾಗ. ಹೌದಲ್ಲ? ಕೊಳ್ಳಾಗ ಕಟ್ಬೇಕು. ಕೊಳ್ಳ ಸಾಣದಿರ್ತೈತೆ, ಕುತ್ತಿಗೆನ ಸಾಣದಿರ್ತೈತಿ. ಹೌದಲ್ಲ? ಕಂಬುಗ್ರಿವಾನ್ ಘಟಹ. ಹೊಟ್ಟೆ ಡುಮ್ಮ, ಕುತ್ತಿಗೆ ಸಣ್ಣ ಉಳುದೇ ಕೊಡ. ಸಮುದ್ರ ವಿಷಯ ಲೀನ್ ಕರೆ. ಅದ್ರ ಕೊಳ್ಳಾಗ ಒಂದು ಹಗ್ಗ ಕಟ್ಟಿ ಆ ಕೊಡ ಏನು ಮಾಡಿದ್ವಿ? ಸಮುದ್ರ ಒಗದಿವಿ. ಸಮುದ್ರದಿಂದ ನೀರಿನಿಂದ ತುಂಬಲ್ಪಟ್ಟಂತ ಕೊಡಕ್ಕೆ ಹಗ್ಗವನ್ನ ಕಟ್ಟಿ ಮತ್ತೇನ್ ಮಾಡಿದೆವು? ಅದನ್ನ ಸಮುದ್ರಕ್ಕೆ ಒಗದಿವಿ. ತಬ್ಬ ಘಟ ವಿಷಯ ಸ್ಥಿತ ಜಲ ಸಮುದ್ರಕ್ಕೆ ಜಲಸಿ ಏಕ್ತಾಂಕು ಪಾವತಾ ಹೇ. ಕೊಡದಾಗಿರ್ತಕ್ಕಂಥ ನೀರ, ಸಮುದ್ರದಾಗಿರ್ತಕ್ಕಂಥ ನೀರ ಎರಡೂ ಏನಾದು ಅಲ್ಲಿ ಒಂದ ಅದು ಇಲ್ಲೋ. ಒಂದ್ಸಲ ಗೊಂಬಿ ಜಗಳ ಮಾಡಕತ್ತ. ಒಂದು ಗೊಂಬಿಗೆ ತಯಾರು ಮಾಡಿದ್ರು. ಗೊಂಬಿ ಜಗಳ ಮಾಡಕತ್ತ. ನಾ ನಮ್ಮ ಅಪ್ಪನ ನೋಡ್ತೀನಿ, ನಾನು ನಮ್ಮ ಅಪ್ಪನ ನೋಡ್ತೀನಿ ಅಂತ ಜಗಳ ಮಾಡಕತ್ತ. ಏನ್ ಮಾಡ್ದ್ ಬಿಡೋ, ನಿಮ್ಮ ಅಪ್ಪಗೆ ನೋಡಾಕ್ ಹೋಗ್ಬೇಡ, ಬ್ಯಾಡ ಸುಮ್ಮ ಇಲ್ಲೇ ಇರು ಅಂದ್ರ ಅವ್ರು. ಇಲ್ಲ ನಾ ನೋಡವ, ನಮ್ಮ ಅಪ್ಪಗೆ ಬೆಟ್ಟಿ ಆಗವ, ನಮ್ಮ ಅಪ್ಪಗ ಆಲಿಂಗನ ತಬ್ಕೊಳವನ ಅಂದವ. ಬ್ಯಾಡ ಅಂತ ಎಟ್ಟು ಹೇಳಿದ್ರು ಕೇಳಿಲ್ಲ. ನಡಿ ಹೋಗಾಕತ್ಯಪ್ಪ ಅಂತ ಕರ್ಕೊಂಡು ಹೋದ್ರು. ಗೊಂಬೆ ಎದರ್ದು? ಉಪ್ಪಿನ ಗೊಂಬೆ ಇತ್ತದು. ಗೊಂಬೆ ಎದರ್ದಿತ್ತು? ಉಪ್ಪಿನ ಗೊಂಬೆ ಇತ್ತದು. ನಮ್ಮ ಅಪ್ಪ ನಾ ನೋಡವನ ತಂದ. ತಗೋ ನಿಮ್ಮ ಅಪ್ಪ ಇಲ್ಲಿ ಅದ ನೋಡತ್ತಂದ್ರು. ನಮ್ಮ ಅಪ್ಪ ಅಂತೇಳಿ ಜಿಗತಾನಕ್ಕೆ ಜಿಗದ. ಎಲ್ಲಿ? ಸಮುದ್ರ. ಯಾರು? ಉಪ್ಪಿನ ಗೊಂಬಿ. ಹೊಳಿ ಬರ್ತಾನ ಅವ ಏನದ? ಸಮುದ್ರನೇ ಅದ. ಹಂಗ ಕೊಡದಾಗಿರ್ತಕ್ಕಂಥ ನೀರ, ಸಮುದ್ರದಾಗಿರ್ತಕ್ಕಂಥ ನೀರು ಏನಾಯ್ತು? ಸಮಸ್ಯೆಗಳು ಬಹಳ ಜಟಿಲ್ ಇರ್ತಾವ. ಕೆಲವೊಂದು ಇವ್ ಯಾಕೆ ಕೊಟ್ಟರು ಅಂತ ಕೇಳಿದ್ರೆ ಒಂದಕ್ಕೊಂದು ಮತ್ತೆ ಒಳ್ಳೊಳ್ಳೆ ಪಕ್ಕಾ ಮಾಡೋ ಸಂಬಂಧ ಕೊಡಾಕತ್ತಾರ ಅವರು. ಯಾಕೆ ಕೊಟ್ರದ್ ಕೇಳಬಾರ್ದನೇ ಹೇಳ್ತಾರ ಅವರು. ಅಮೇರಿಕಾದಿಂದ ಒಬ್ಬ ಬಂದಿದ್ದ. ಎಲ್ಲಿ? ಭಾರತಕ್ಕೆ ಬಂದಿದ್ದ. ಎಲ್ಲ ತಿರುಗಿ ಇಲ್ಲಿ ಸ್ಟ್ರೀಟ್ ಫುಡ್, ರಸ್ತೆ ಮೇಲೆ ಇರ್ತಕ್ಕಂಥ ಆಹಾರ ಭಾಳ ಟೇಸ್ಟ್ ಇರ್ತದೆ ಅಂತ ಹೇಳ್ತಾರೆ. ಯಾಕಂದ್ರೆ ಕಡಿಮೆ ರೇಟ, ಟೇಸ್ಟ್ ಭಾಳ. ದೊಡ್ಡ ಹೋಟೆಲ್ ಹಂಗ ನೋಣ ಹೊಡ್ಕೊತ ಕೂತಿರ್ತಾನ. ಇವ ಸಂಜೆ ಮಾಡಿ 2 ತಾಸು ಹಚ್ತಾನ ಒತ್ತು ಗಾಡ್ಯಾಗ. ಅವನು 2 ಪಟ್ಟು ರೊಕ್ಕ ಮಾಡ್ಕೊಂಡು ಹೋಗ್ಬಿಡ್ತಾನೆ. ಹೊಕ್ಕನಿಲ್ಲ ರಸ್ತೆ ಕಮಾಲ್ ಸಸ್ತೆ ಮೇ. ಅಲ್ಲಿ ಒಂದು ಇಡ್ಲಿ ತಿನ್ನಕ್ಕೆ ಹೋಗಿ ಅವನು 40-50 ರೂಪಾಯಿ ಮಾಡ್ತಾನೆ. ಇವ 15-20 ರೂಪಾಯಿದಾಗ 2 ಇಡ್ಲಿ ಚಟ್ನಿ ಕೊಟ್ಟು ಕಳಿಸ್ಬಿಡ್ತಾನೆ. ಇವ ರಸ್ತೆ ಕಮಾಲ ಸ್ವಸ್ತೆ ಮೇ. ಅವೆಲ್ಲ ನೋಡ್ಕೋತ ಬಂದ. ಯಾರು? ಅಮೇರಿಕಾದವ. ಬಂದು ಏನು ಮಾಡ್ದ ಅಂದ್ರೆ ಸಮೋಸ ತಿಂದ. ಸಮೋಸ ಅಂದ್ರೆ ಬಟಾಟಿ ಹಾಕಿ ಎಣ್ಣೆ ಕರೆದಿರ್ತಾರಲ್ಲ, ತಿಂದ. ಭಾಳ ಟೇಸ್ಟ್ ಅನ್ನಿಸ್ತು. ಭಾಳ ಟೇಸ್ಟ್. 1 ತಿಂದ, 2 ತಿಂದ, 3 ತಿಂದ, 4 ಸಮೋಸ ತಿಂದ. ಹೋಗುವಾಗ ಒಂದು 4 ಸಮೋಸ. ಅವತ್ತ ಫ್ಲೈಟ್ ಇತ್ತು, ವಿಮಾನಕ್ಕೆ ಹೊರಗೆ. ಮತ್ತು ಅಮೇರಿಕಕ್ಕೆ ಹೋಗ್ಬೇಕಾಗಿತ್ತು. 4 ಸಮೋಸ ಕಟ್ಕೊಂಡು ಅಮೇರಿಕಕ್ಕೆ ಹೋದ. ಅವ ಒಂದು ಕಂಪ್ನಿ ಒಳಗೆ ಕೆಲಸ ಮಾಡ್ತಿದ್ದ. ನಮ್ಮ ಮಾಲಕಗೆ ನೀವು ಈ ಸಮೋಸ ಟೇಸ್ಟ್ ತೋರಿಸ್ಬೇಕು, ಭಾಳ ರುಚಿ ಇರ್ತದೆ, ಇಂಡಿಯನ್ ಫುಡ್ ಭಾರಿ ವೆರಿ ಗುಡ್, ವೆರಿ ಹೆಲ್ದಿ ಅಂದವ. ತೊಗೊಂಡಿಕ್ಸಿಂದ ಏನು ಮಾಡ್ದ ಅಂದ್ರೆ ಸಾಹೇಬನಂತೆ ಕೊಯ್ದು ಕೊಟ್ಟ. ಓನರ್ ಅಂತ ಕೊಯ್ದು ಕೊಟ್ಟ. ಅವನು ತಿಂದ, ಭಾಳ ರುಚಿಯಾಗ್ಯಾವತ್ತಂದ. ಅಲ್ಲಿಂದ ವರ್ಕರ್ ಅಂತಾನ, ಇದಕ್ಕೆ ಸಮೋಸ ಐತಿ, ಇದಕ್ಕೆ ಎಲ್ಲಾರು ತೂತೈತೇನು? ಎಲ್ಲಿ ತೂತಿಲ್ಲ. ಮತ್ತು ಇದ್ರಾಗ ಬಟಾಟಿ ಹ್ಯಾಂಗೆ ಹೋತು ಅನ್ನೋದು ನನಗೆ ಗೊತ್ತಾಗಲ್ಲಾಗ್ಯದ. ಇದ್ರಾಗ ಬಟಾಟಿ ಹ್ಯಾಂಗೆ ಹೋತು ಅನ್ನೋದೇ ನನಗೆ ಗೊತ್ತಾಗಲ್ಲಾಗೈತಿ ಅನ್ನವ. ಅವ ಓನರ್ ಇದ್ದಲ್ಲ, ಅವ ಎದ್ದು ನಿತ್ತು ಒಂದು ಕೊಡಬಾರ್ದು ಕಪ್ಪಳಿಗೆ ಕೊಟ್ಟ. ಯಾಕ್ರಿ ನಾ ಅಂಥದ್ದೇನು ಅಂದೀನಿ, ನನಗೆ ಯಾಕೆ ಕಪ್ಪಳಿಗೆ ಬಡದ್ರಿ ಅಂತ ಕೇಳಿದೆವ. ಕಪ್ಪಳಿಗೆ ಯಾಕೆ ಹೊಡೆದ್ರಿ ಅಥವಾ ಬಡದ್ರಿ ಅಂತ ಕೇಳ್ದ. ನೀ ಹ್ಯಾಂಗೆ ಭಾರತಕ್ಕೆ ಹೋಗಿದ್ದಲ್ಲ, ನಾನು ಹಿಂದ್ಕೊಂಡು ಭಾರತಕ್ಕೆ ಹೋಗಿದ್ದೆ. ನಾನು ಅಲ್ಲಿ ಜಿಲೇಬಿ ತಿಂದೀನಿ,
ಬರಾಗ ಜಿಲೇಬಿ ತಂದಿನಿ, ಮ್ಯಾಗೆಲ್ಲ ಜಿಲೇಬಿ ಐತಿ, ಒಳಗ ಪಾಕ್ ಹ್ಯಾಂಗ್ ಹೋಯ್ತು ಅನ್ನೋದೇ ನನಗೆ ಇನ್ನ ತನಕ ಗೊತ್ತಾಗಿಲ್ಲ. ಅದ ಒಂದು ದೊಡ್ಡ ಸಮಸ್ಯೆ ಆಗೈತಿ ನನಗೆ. ಅಂತ ಸಮಸ್ಯೆ ಒಳಗೆ ಮತ್ತೆ ನೀ ಇಂಥ ಸಮಸ್ಯೆ ಅಂತಂದು ಎತ್ತು ಕೊಟ್ಟಿದ್ದೆ ನಾವು ಕಪ್ಪಳಿಗೆ. ಜಿಲೇಬ್ಯಾಗ ಪಾಕ್ ಹ್ಯಾಂಗ್ ಹೋಗ್ಯದ ಅನ್ನೋದೇ ಗೊತ್ತಿಲ್ಲ. ಅದನ್ನ ರಸ ಇರ್ತೈತಿಲ್ಲ ಒಳಗೆ, ಮ್ಯಾಗೆಲ್ಲ ಒಣಗದಂಗೈತಿ, ಒಳಗೇನೈತಿ ರಸ ಐತಿ. ಈ ರಸ ಇದ್ರಾಗ ಹ್ಯಾಂಗ್ ಹೋಯ್ತು ಅನ್ನೋದೇ ನನಗೆ ಇನ್ನೂ ತನಕ ಸಮಸ್ಯೆ ಆಗೈತಿ. ಅಂತಂದ್ರೆ ಮತ್ತೊಂದು ಸಮಸ್ಯೆ ತಂದಿನಿ ಬರ್ದಿ ನಿನಗೆ ಅಂದವ. ಹಂಗೆ ಸಮಸ್ಯೆ ಇರ್ತಾವ. ಈ ದೃಷ್ಟಾಂತ ಗೊತ್ತಾತಲ್ಲ. ಕೊಡ ಕಟ್ಟಿ ಏನು ಮಾಡ್ಯಾರ, ಸಮುದ್ರ ಒಗದಾರ. समुद्र के जल से एकता को पावता है तो भी घट रूप उपाधि करके भिन्न की न्याय है. ಆದರೂ ನನ್ನ ಕೊಡದಾಗ ನೀರು ಕೊಡದಾಗ ಅದಾವ, ಸಮುದ್ರಾಗ ನೀರ ಸಮುದ್ರಾಗ ಅದಾವ ಅಂತೇಳಿ ನಮಗೆ ಬ್ಯಾರೆ ತೋರ್ತೈತಿ. ಯಾಕ? ಆ ಕೊಡ ಇರೋದ್ರಿಂದ. ಕೊಡ ಅನ್ನೋದು ಉಪಾಧಿ ಇರೋದ್ರಿಂದ. ಫಿರ್ ಜಬ್ ರಸ್ಸಿಂಗ್ ಖೀಂಚಿ, ಹಗ್ಗ ಹಿಡಿದು ಹೊರಗೆ ಜಗದಿ ಅಂದ್ರೆ ಏನಾಕೈತಿ, ತಬ ಬೇದಂಕು ಪಾವತಾ. ಫಿರ್ ಜಬ್ ರಸ್ಸಿಂಗ್ ಖೀಂಚೆ ತಬ ಬೇದಂಕು ಪಾವತಾ ಹೈ. ಹೊರಗೆ ಹಗ್ಗ ತೆಗೆದುಕೊಂಡು ಬಂದಿವಂದ್ರೆ ಏನಾಯ್ತು, ಭೇದ ಆತು. ಕೊಡದಾಗಿ ನೀರು ಬೇರೆ, ಸಮುದ್ರಾಗಿ ನೀರು ಬೇರೆ. ಭೇದ ಐತಿಲ್ಲ, ಹಂಗೈತಿ. ಒಳಗ ಒಂದ ಇತ್ತು, ಆದ್ರೆ ನನ್ನ ಕೊಡದಾಗಿ ನೀರು ಬೇರೆ ಆಯ್ತು ಅನ್ನಕತ್ತಿದ್ದೇವ. ಹೊರಗೆ ತಂದ ಬಳಕ ಸಮುದ್ರ ನೀರ ಬೇರೆ ಆಯ್ತು, ಕೊಡದಾಗಿ ನೀರ ಬೇರೆ ಆಯ್ತು. ಹಂಗ ಅಂತ ಕೇಳಿದ್ರೆ ಪಕ್ಕ ತಿಳ್ಕೊರಿ, ಹಂಗ ಭೇದ ಅಂತೇಳಿ. ಕೊಡದಾಗ ನೀರು ಇಟ್ಟಿದ್ದೀವಿ, ಪೂಜಾ ಕೊಯ್ಬೇಕಂತೇಳಿ ಕೊಡ ತುಂಬಿ ಇಟ್ಟಿದ್ದೀವಿ. ನಾನು ಸ್ನಾನ ಮಾಡಿಕ್ಷಿಂದ ಬಟ್ಟೆ ತೊಡಾಕತ್ತೀನಿ. ಸ್ನಾನ ಮಾಡಿ ತುಂಬ್ಕೊಂಡು ನೀರು ತಂದು ಹೊರಗೆ ಇಟ್ಟಿದ್ದೀನಿ, ಬಟ್ಟೆ ತೊಡಾಕತ್ತೀನಿ. ಬಟ್ಟೆ ತೊಡುವಂಥ ಸಮಯದೊಳಗೆ ನಾಯಿ ಬಂದು ಕೊಡದಾಗಿ ನೀರು ಕುಡಿತು. ಏನು ಮಾಡ್ತು? ನಾಯಿ ಬಂದು ಕೊಡದಾಗಿ ನೀರ ಕುಡಿತು. ಅದನ್ನು ಪೂಜಾಕ್ಕೆ ತರ್ತಿ, ಭಾರಿ ಐತೆ ದೃಷ್ಟಾಂತ ಇದು. ಪೂಜಾಕ್ಕೆ ತರ್ತೀವೋ ಇಲ್ಲೋ? ತರಂಗಿಲ್ಲ. ಯಾಕೆ? ನೀರು ಏನಾಗೈತಿ, ಎಂಜಲಾಗೈತಿ, ಅಶುದ್ಧ ಆಗೈತಿ. ಬರೋಬ್ರ ಆತ? ಅದ ನಾಯಿ ಸಮುದ್ರಾಗ ನೀರು ಕುಡಿಯಾಕತ್ತು. ಏನಾಗಕತ್ತು? ಸಮುದ್ರ ನೀರು ಕುಡಿಯಾಕತ್ತು. ಸಮುದ್ರಾಗ ನೀರು ಪೂಜಾಕ್ ತರ್ತೀವೋ ಏನು ಅದನ್ನು ಎಂಜಲಾಗತ್ತ ಬಿಡ್ತೀವೋ? ತರ್ತೀವೋ ಬಿಡ್ತೀವೋ? ತರ್ತೀವಿ. ಅನ್ಬೇಕು ಸಮುದ್ರ ನೀರು ಬೇರೆ. ಸಮುದ್ರಕ್ಕೆ ದೋಷ ಇಲ್ಲ, ಸಮುದ್ರಕ್ಕೆ ಏನಿಲ್ಲ ದೋಷ ಇಲ್ಲ. ನದಿ ಮೂಲ, ಋಷಿ ಮೂಲ, ಸ್ತ್ರೀ ಮೂಲ. ಹುಡುಕಬಾರ್ದು. ಹುಡುಕದೆ ಅಂದ್ರೆ ಬದುಕಾಗಲ್ಲ. ಗುರ್ತಾಗತ್ತಲೋ? ಹೊಳಿ ಎಲ್ಲಿಂದ ಹರ್ಕೊಂಡು ಬಂದೈತಿ ಅಂತ ಕೇಳಿದಿ ಅಂದ್ರೆ, ಯಾವ ಊರಾಗ ಹರ್ಕೊಂಡ್ ಬಂದೈತಿ ಅಂತ ಕೇಳಿದ್ರೆ, ಎಲ್ಲೆಲ್ಲಿ ಊರಾಗಿನ ಡ್ರೈನೇಜ್ ಅದಕ್ಕೆ ಕನೆಕ್ಟ್ ಮಾಡ್ಯಾರ ಅಂತ ಗೊತ್ತಾತು ಅಂದ್ರೆ, ನೀನು ಅಗಸ್ರಾವ್ ನೀರಾಗಿದ್ದು ನೀರಡಿಸಿ ಸತ್ತಂಗ, ಊರಾಗ ಹೊಳಿ ಇದ್ರು ನೀ ನೀರಡಿಸಿ ಸಾಯ್ತಿ. ಋಷಿ ಮೂಲ, ಋಷಿ ಮೂಲನು ತೆಗ್ಯಾಕ ಹೋಗಬಾರ್ದು. ಜಾತಿನ ಪೂಚೋ ಓ ಸಾಧುಕಿ ಪೂಚಿ ಲೀಜಿಯೇ ಜ್ಞಾನ. ಅವ ಸಣ್ಣವದನೋ ದೊಡ್ಡವದನೋ ಯಾವ ಮಂದಿ ಅವದನೋ. ನೀವು ಯಾವ ಮಂದಿಯವ್ರ ಅಂತ ಕೇಳ್ತಾರ, ನನಗೆ ಬಾ ಮಂದಿ ಕೇಳ್ತಿರ್ತಾರ. ನೀವು ಯಾವ ಮಂದಿಯವ್ರ ಅಂತ ಕೇಳ್ತಾರೆ. ಯಾಕೋ ಹೆಣ್ಣು ಕೊಡೋದಿನ ಅಂತ ಕೇಳ್ತಾನ. ಜಾತಿ ಹಾಕ್ಬೇಕು, ಜಾತಿ ಹಾಕ್ಬೇಕು. ಮದುವೆ ಮಾಡ್ಕೊಳಕ ಜಾತಿ ಬೇಕು. ಬೇರೆದಕ್ಕೆ ಬೇಕು? ಹೆಣ್ಣು ಗಂಡ ವ್ಯವಹಾರ ಮಾಡಕ್ಕೆ ಅಷ್ಟ ಜಾತಿ ಬೇಕು, ಇನ್ನು ಉಳಿದ ವ್ಯವಹಾರಕ್ಕೆ ಜಾತಿ ಬೇಕು. ಹೆಣ್ಣು ಕುಣವಿದ್ದೀನ ಅಂತ ಕೇಳ್ದ. ನನಗೆ ಗಪ್ಪ ಹೋದಮ್ಮ. ಏನು ಬೇಕಾಗೈತಿ ನಿನಗೆ? ಅದವ್ರಂತೆ ಕೈತೋ ಇಲ್ಲೋ ಅಷ್ಟ ವಿಚಾರ ಮಾಡೋದು ನೀ. ಜಾತಿನ ಪೂಚೋ ಓ ಸಾಧುಕಿ ಪೂಚಿ ಲೀಜಿಯೇ ಜ್ಞಾನ. ಅವನಂತೆ ನಿನಗೆ ಬೇಕಾದದ ಜ್ಞಾನ ಐತೋ ಇಲ್ಲೋ ಅಷ್ಟ. ಸ್ತ್ರೀ ಮೂಲನೂ ತೆಗ್ಯಾಕ ಹೋಗ್ಬಾರ್ದು. ನೀ ಸಾಯೋ ತನಕ ಮದುವೆನೇ ಆಗಲ್ಲ ಎಂದು. ನೀನು ಅಂತಕ್ಕೆ ಬತ್ತು ಅಂದ್ರೆ ಅದ್ರ ರಕ್ಷಣೆ ಮಾಡೋದು ಅಷ್ಟೇ ನಿನ್ನ ಕೆಲಸ. ಗುರ್ತಾಗತ್ತಲ್ಲೋ? ಹಾ, ಹಂಗ ನದಿಗೆ ಯಾವ ದೋಷವೂ ಇಲ್ಲ, ಸಮುದ್ರಕ್ಕೆ ಯಾವ ದೋಷವೂ ಇಲ್ಲ. ಕೊಡದಾಗಿ ನೀರಿಗೆ ದೋಷ ಬಂತು. ಕೊಡದಾಗಿ ನೀರು ಪೂಜಾಕ್ ಹೋಯ್ತಾನೆ ನಮ್ಮ ಒಯ್ಯಂಗಿಲ್ಲ. ನೀರೆರಡು ಒಂದೇ ಇಲ್ಲೋ? ಸಮುದ್ರ ನೀರ ಕೊಡ ನೀರೆರಡು ಒಂದೇ ಇಲ್ಲೋ? ಆದ್ರೆ ಒಯ್ತಾನೆ ನಮ್ಮ ಒಯ್ಯಂಗಿಲ್ಲ. ಯಾಕ? ಭೇದ ಐತಿ, ಇಲ್ಲಿ ಎಂಜಲ ಆಗೈತಿ. ಇದು ಗುರ್ತಾಗತ್ತಲ್ಲೋ? ಹಂಗ ಕೊಡ ಎಂಬ ಉಪಾಧಿ ಬರೋದ್ರಿಂದ ಏನಾಯ್ತು? ನೀರ ಸಮುದ್ರಕ್ಕಿಂತಲೂ ಬ್ಯಾರೆ ಆತು. ಹಂಗ ನಾಯಿ ಮುಟ್ಟಿತ್ತು, ಅದ್ ನೀರು ಎಂಜಲಾತಲೋ, ಹಂಗ ಕೊಡ ಬರೋದ್ರಿಂದ ಸಮುದ್ರಾಗಿ ನೀರ ಬೇರೆ, ಕೊಡದಾಗಿ ನೀರ ಬೇರೆ. ಪಕ್ಕ ಗೊತ್ತಾಗತ್ತಲ್ಲೋ? ಪಕ್ಕ ದೃಷ್ಟಾಂತ ಐತಿದು. परंतु जल सहित घटाकाश और समुद्र का आधार जो आकाश सो भिन्न होता नहीं. ನೀ ಕೊಡ ಉಪಾಧಿ ಬರೋದ್ರಿಂದ ಸಮುದ್ರದ ನೀರ ಬೇರೆ, ಕೊಡದ ನೀರ ಬೇರೆ ಅಂತ ನೀ ಅನ್ಬೋದು. ಆದ್ರೆ ಕೊಡದಾಗ ಇರ್ತಕ್ಕಂಥ ನೀರಿಗೂ ಸಮುದ್ರದಲ್ಲಿ ಇರ್ತಕ್ಕಂಥ ನೀರಿಗೂ ಜಾಗ ಕೊಟ್ಟದ್ದು ಯಾವುದು ಅಂತ ಕೇಳಿದ್ರೆ ಆಕಾಶ. ಆ ಆಕಾಶ ಮಾತ್ರ ಭೇದಿಲ್ಲ.
ಕಿಂತು ತೀನ್ ಕಾಲ ವಿಷಯ ಏಕರಸ ನೀರು ತುಂಬುಕ್ಕಿಂತಲೂ ಮೊದಲು ಒಂದ ಇತ್ತು, ನೀರು ತುಂಬಿದ ನಂತರ ಆಕಾಶ ಅನ್ನೋದು ಒಂದ ಇತ್ತು. ದೃಷ್ಟಾಂತ ಗೊತ್ತಾಗ್ತಿಲ್ಲ? ಸಿದ್ಧಾಂತ ತೈಸೆ ಅಜ್ಞಾನರೂಪ ಸಮುದ್ರ ಜಲಕರಿ ಪೂರ್ಣ ಜೋ ಲಿಂಗ ದೇಹ ರೂಪ ಘಟ ಹೇ. ಇಲ್ಲಿ ಅಜ್ಞಾನವೆಂಬುದೇ ಸಮುದ್ರ. ಅಜ್ಞಾನ ಎಂಬುದೇ ಸಮುದ್ರ. ಯಾಕ? ಸಮುದ್ರ ದ್ವಾಡ್ದೋ, ಹೊಳಿ ದ್ವಾಡ್ದೋ, ಕೆರಿ ದ್ವಾಡ್ದೋ, ಹಳ ದ್ವಾಡ್ದೋ? ಸಮುದ್ರ ದ್ವಾಡ್ದು. ಸಮುದ್ರವೇ ದ್ವಾಡ್ದು. ಭೂಮಿ ದ್ವಾಡ್ದೋ, ನೀರು ದ್ವಾಡ್ದು? ನೀರು ದ್ವಾಡ್ದಿಲ್ಲ. ಭೂಮಿಗಿಂತಲೂ ನೀರು ಎಷ್ಟು ಪಟ್ಟು ಐತಿ? 3 ಪಟ್ಟು ಐತಿ. ನೀರು ದ್ವಾಡ್ದೋ, ಬೆಂಕಿ ದ್ವಾಡ್ದು? ಬೆಂಕಿ ದ್ವಾಡ್ದು. ಅಗ್ನಿ ದ್ವಾಡ್ದು. ಯಾಕ? ಪ್ರತಿಯೊಂದರಲ್ಲಿನೂ ಕೂಡ ಸಾಮಾನ್ಯ ರೂಪದಿಂದ ಅಗ್ನಿ ಐತಿ. ಅಗ್ನಿ ಐತಿ. ಅಗ್ನಿ ಧರ್ಮ ಏನು? ಸುಡುದು. ಇನ್ನೊಂದೇನು? ಊರ್ಧ್ವ ಮುಖವಾಗುವುದು. ಏನು? ಬೆಂಕಿ ಹಂಗ ಮ್ಯಾಗ ಹತ್ತೈತೋ ತಳಗ ಒಳಗೆ ಇಳಿತೈತೋ? ಮ್ಯಾಗ ಹೋಗ್ತೈತಿ. ಮನುಷ್ಯ ಮ್ಯಾಲ ಹೋಗ್ಕಾನೋ ಏನ್ ತಳಗ ಇಳಿತಾನೋ? ಸಣ್ಣವಿದ್ದವ ದೊಡ್ಡವ, ದೊಡ್ಡವ ಅದವ, ದೊಡ್ಡವ ದೊಡ್ಡವ ಅದವ, ದೊಡ್ಡ ಮ್ಯಾಲ ಹೋಗ್ಕಾನೋ? ಹಂಗೆ ಬರ್ತಾ 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 ತಳಗ ಹೋಗ್ಕೊತ ಬರ್ತಾನೋ? ಬೆಂಕಿ ಗುಣ ಐತಿ. ಇವನಂತೆಗೆ ಏನೈತಿ? ಬೆಂಕಿ ಗುಣ. ತದಕಲೆ ಎತ್ತರ ಹಾಕೋತ ಹೋಗ್ಕಾನ. ಬೀಜ ನೆಲ್ದಾಗ ರೈತರು ಬೀಜ ಬಿತ್ತೀರಿ, ಕಾಳು ಹಾಕ್ತಿರಿ. ನೆಲ್ದಾಗ ಕಾಳು ಹಾಕ್ತಿರಿ. ಕಾಳು ಹಾಕುವಾಗ ಅದು ಸೀದಾ ಬಿದ್ದಿರ್ತೈತೋ, ಅಡ್ಡ ಬದ್ದಿರ್ತೈತೋ, ತಲೆ ಮ್ಯಾಲ ಮಾಡಿ ಬಿದ್ದಿರ್ತೈತೋ, ತಲೆ ಕಾಳು ಮಾಡಿ ಬಿದ್ದಿರ್ತಾವ. ನೋಡಿರಿ, ಹ್ಯಾಂಗ ಬೇಕಾದಂಗೆ ಬೀಳ್ಬೋದಲ್ಲ? ಏನು ಕರೆಕ್ಟಾಗಿ ಬೀಳ್ತಾವ? ಹ್ಯಾಂಗ ಬೇಕಾದಂಗೆ ಬೀಳ್ತಾವ. ಹ್ಯಾಂಗ ಬೇಕಾದಂಗೆ ಬಿದ್ರು ನಾಟಿಗೆ ಮ್ಯಾಲ ಬರ್ತೈತೋ, ತಳ ಹೋಗ್ತೈತೋ? ಮ್ಯಾಲ ಬರ್ತೈತಿ. ಯಾಕ? ಬೆಂಕಿ ಐತಿ. ಯಾಕ? ಬೆಂಕಿ ಐತಿ. ಬೆಂಕಿ ಧರ್ಮ ಏನೈತಿ? ಊರ್ಧ್ವ ಮುಖವಾಗಿ ಹೇಳೋದು. ಗುರ್ತಾಗ್ತಲ್ಲ? ಹಂಗ ಭೂಮಿಗಿಂತಲೂ ದೊಡ್ಡದು ನೀರ, ನೀರಿನಕ್ಕಿಂತಲೂ ದೊಡ್ಡದು ಬೆಂಕಿ, ಬೆಂಕಿಗಿಂತಲೂ ದೊಡ್ಡದು ಗಾಳಿ. ಯಾಕ? ಬೆಂಕಿ ಇರಬೇಕಾದ್ರೂ ಗಾಳಿ ಬೇಕು, ಬೆಂಕಿ ಹೋಗ್ಬೇಕಾದ್ರೂ ಗಾಳಿ ಬೇಕು. ಒಲಿ ಹಚ್ತಿರಲು? ಒಲಿ ಊದ್ತಿರಲು? ಊದದ ಬಳಕ ಬೆಂಕಿ ಹತ್ತೈತೋ ಏನು ಊದ್ಲಿಂದ ಬೆಂಕಿ ಹತ್ತೈತೋ? ಹೊತ್ತು ಊದ್ತೀರಿ. ಈ ಒಲಿ ಹೋದು ಹುಡುಗ. ಈಗೆಲ್ಲ ನಾವು ಬೇರೆ ಕಡೆ ಹೋಗೋರ್ದೀವಿ. ಇವೆಲ್ಲ ಬಿಟ್ಟು ನಾವು ಒಟ್ಟಿಗೆ ಅಮೇರಿಕಕ್ಕೆ ಹೋಗೋರ್ದೀವಿ ನಾವು. ಒಲಿ ಪಲಿ ಏನು ಬೇಕಾಗಿಲ್ಲ ನಮ್ಗೆ. ಒಲಿ ಹತ್ತಬೇಕಾದ್ರೂ, ಬೆಂಕಿ ಹತ್ತಬೇಕಾದ್ರೂ ಗಾಳಿನ ಬೇಕು. ದೀಪದ ಮ್ಯಾಲ ಒಂದು ಏನಾರ ಡಬ್ಬ ಹಾಕ್ರಿ, ಆರ್ತೈತಿಲೋ? ಯಾಕ? ಗಾಳಿ ಇಲ್ಲ. ಅವಾಗೆಲ್ಲ ಹಗೆ ಅಂತ ಇರ್ತಿದ್ದು. ಹಗೆ ಅಂದ್ರೆ ಗೊತ್ತಲ್ಲೋ? ಹಗೆ ಅಂದ್ರ ನೆಲಮಾಳಿಗೆ. ರೈತ ಬಹಳಷ್ಟು ಕಾಳ ಬೆಳೆದಿದ್ದಪ್ಪ ಅಂದ್ರೆ ಎಲ್ಲವನ್ನ ಅದಕ್ಕೆ ಹಾಕಿ ತಿನ್ನಾಕ ಎಷ್ಟು ಬೇಕು ಒಂದು 2 ಚೀಲೋ 3 ಚೀಲೋ ತೆಗೆದಿಟ್ಕೋತಿದ್ದ. ಅದ್ರೊಳಗೆ ಸ್ಟೋರ್ ಮಾಡಿರ್ತಿದ್ದ. ಏನು ಮಾಡಿರ್ತಿದ್ದ? ಸ್ಟೋರ್ ಮಾಡಿರ್ತಿದ್ದ. ಅದನ್ನ ಮನ್ಯಾಗೆಲ್ಲ ತಿನ್ನೋ ಕಾಳ ಆದ ಬಳಿಕ ಏನು ಮಾಡ್ತಿದ್ದಪ್ಪ ಅಂದ್ರೆ ಆ ನೆಲ್ದಾಗ ಪರಿಸಿ ಹಾಕಿ ಮ್ಯಾಲ ಮಣ್ಣು ಮುಚ್ಚಿರ್ತಿರು. ಆ ಮಣ್ಣೆಲ್ಲ ಸರಿಸಿ ಅದ್ರ ಮ್ಯಾಗಿರ್ತಕ್ಕಂಥ ಪರಿಸಿ ಪಾರ್ಟಿಕಲ್ ಏನಂತೀರ ನೀವು, ಅದನ್ನ ಸರಿಸಿ 1 ತಾಸು 2 ತಾಸು ಬಿಡ್ತಿದ್ರು. ಬಿಟ್ಟ ನಂತರ ಏನು ಮಾಡ್ತಿರು? ಚಿಮಣಿ ಅಂತ ಬರ್ತಿದ್ದು. ಅವಾಗ ಬರ್ತಿದ್ದು ಲಾಟೆನ್ ಅಂತ ಬರ್ತಿದ್ದು. ಅವಕ್ಕ ಸುತ್ತಳಿ ಕಟ್ಟಿ ಒಳಗೆ ಬಿಡ್ತಿದ್ರು. ಸುತ್ತಳಿ ಕಟ್ಟಿ ಏನು ಮಾಡ್ತಿರು? ಒಳಗೆ ಬಿಡ್ತಿರು. ಒಳಗೆ ಬಿಟ್ಟಾಗ ದೀಪ ಉರಿತಿತ್ತು ಅಂದ್ರೆ ನೀನು ಒಳಗಿಳಿದ್ರೆ ಉರಿತಿ, ಒಳಗೆ ಬಿಟ್ಟಾಗ ದೀಪ ಆರ್ತು ಅಂದ್ರೆ ನೀನು ಇಳಿದ್ರೆ ಆರಿ ಹೋಕ್ಕಿ. ಅಂದ್ರೆ ಇನ್ನ ಗಾಳಿ ಹೋಗಿಲ್ಲ ಅಲ್ಲಿ ಒಳಗೆ. ಅಕಸ್ಮಾತ್ ನೀ ಜಿಗದೆ ಅಂದ್ರೆ ನೀನು ಹೋಕ್ಕಿ. ಏತದ್ರ ಅರ್ಥ? ದೀಪ ಉರ್ಯಾಕತ್ತು ಯಾವುದೇ ತೊಂದರೆ ಇಲ್ಲ ಅಂದ್ರೆ ಅವ್ನಿಗೆ ಒಳಗೆ ಇಳಿಸ್ತಿರು. ಅಕಸ್ಮಾತ್ ದೀಪ ಆರ್ತಂದ್ರೆ ಮತ್ತೊಂದು ತಾಸು ಬಿಡ್ತಿದ್ರು. ಯಾಕ? ಆಮ್ಲಜನಕ ಅಲ್ಲಿ ಕೊರತೆ ಐತಿ, ಉಶ್ವಾಸದ ತೊಂದರೆ ಆಕೈತಿ, ನೀನು ಚಟದ ಹೋಗಿ. ಅದ್ರಾಗ ಅಸ್ತಮಾ ಪಸ್ತಮಾ ಐತಂದ್ರೆ ಮುಗ್ದ ಹೋಗ್ತು. ಗುರ್ತಾತಲ್ಲ? ಅಂದ್ರ ಬೆಂಕಿಯ ಇರುವಿಕೆ, ಬೆಂಕಿಯ ನಾಶಕ ಕಾರಣ ಗಾಳಿ. ಈ ಗಾಳಿ ಎಲ್ಲ ಐತಿ? ಆಕಾಶದೊಳಗೈತಿ. ಗಾಳಿಯಲ್ಲಿ ಬೀಸ್ತೈತಿ, ಅದು ಆಕಾಶದೊಳಗೆ ಬೀಳ್ತೈತಿ. ಅಂದ್ರೆ ನಾ ಯಾಕೆ ಹೇಳಾಗೈತಿ ನೀ ಮಾತಂದ್ರೆ ಭೂಮಿಗಿಂತಲೂ ನೀರ, ನೀರಿನಕ್ಕಿಂತಲೂ ಬೆಂಕಿ, ಬೆಂಕಿಗಿಂತಲೂ ಗಾಳಿ, ಗಾಳಿಗಿಂತಲೂ ಆಕಾಶ ದೊಡ್ಡದು, ಆಕಾಶದಕ್ಕಿಂತಲೂ ಮಾಯಾ ದೊಡ್ಡದು. ಮತ್ತು ಎಷ್ಟು ದೊಡ್ಡ ಸಮುದ್ರ ಇರ್ಬೇಕಿದು? ಭೂಮಿಗಿಂತಲೂ ನೀರು ದೊಡ್ಡದಿಲ್ಲೋ? ನೀರಂದ್ರೆ ಸಮುದ್ರದು. ಆ ನೀರು ರೂಪ ಸಮುದ್ರಕ್ಕಿಂತಲೂ, ಬೆಂಕಿಗಿಂತಲೂ, ಗಾಳಿಗಿಂತಲೂ, ಆಕಾಶದಕ್ಕಿಂತಲೂ ದೊಡ್ಡ ಅಜ್ಞಾನ ಇರೋದ್ರಿಂದ ಇದು ದೊಡ್ಡ ಸಮುದ್ರ. ಇದು ಅಂತ ದೊಡ್ಡ ಸಮುದ್ರ ಅಂದ್ರೆ ಕಲ್ಪನಾ ಮಾಡಕ್ ಬರೋದಿಲ್ಲ. ಆಕಾಶ ಎಟ್ಟೈತಿ ಅಂತ ಕಲ್ಪನಾ ಮಾಡಕ್ ಬರ್ತೈತಿ? ನೀನಂತ ರೊಕ್ಕ ಕೆಟ್ಟದ ಅಂತ ರೊಕ್ಕ 1 ಲಕ್ಷ 2 ಲಕ್ಷ ಇರ್ಬೇಕ್ರಿತೈತಿ. ಬೇಡ 4-5 ಲಕ್ಷ ರೂಪಾಯಿ ಇರ್ಬೇಕೈತಿ. ಮನ್ಯಾಗ ಕಾಳು ಎಟ್ಟದವ ತಮ್ಮ 10-12 ಚೀಲ ಇರ್ಬೇಕ್ರಿತೈತಿ. ಆಕಾಶ ಎಟ್ಟದ ಕೇಳಿದ್ರೆ ಭಾಳ ಒಂದಿಟ್ಟು ಇರ್ಬೇಕ್ರಿ, ಹೇಳಕ್ ಬರ್ತೈತಿ? ನಮ್ಮ ಹುಬ್ಳಿ ದಾಡ್ತನ ಕಟ್ಟಿರ್ಬೇಕ್ರಿ, ಚೆನ್ನಾಗಿ ಬರ್ತೈತಿ. ಕಲ್ಪನಾ ಮಾಡಕ ಬರಂಗಿಲ್ಲ. ಆಕಾಶವೇ ಕಲ್ಪನಾ ಮಾಡಕ್ ಬರಲ್ಲ ಅಂದ್ರೆ ಆಕಾಶ ಹುಟ್ಟಿಸಿದ ಅವು ಐತಿ. ಅದು ಅಜ್ಞಾನ. ಅದನ್ನ ಹೆಂಗೆ ಕಲ್ಪನಾ ಮಾಡೋನಿ?
ಮಾಡಕ್ ಬರಂಗಿಲ್ಲ. ಅದಕ್ಕಲ್ಲಿ ಆಕಾಶವತ್ ಸರ್ವಗತಶ್ಚ ನಿತ್ಯ ಅಂತೇಳಿ ಆಕಾಶದ ದೃಷ್ಟಾಂತ ಬ್ರಹ್ಮನಿಗೆ ಕೊಡ್ತಿರ್ತಾರ ನಾವು. ಹಂಗೆ ಎಲ್ಲಾ ಕಡೆ ಆಕಾಶ ವ್ಯಾಪಿಸಿಕೊಂಡಿರುತ್ತದೆಯೋ ಅದರಂತೆ ಬ್ರಹ್ಮನು ಕೂಡ ಎಲ್ಲಾ ಕಡೆ ವ್ಯಾಪಿಸಿಕೊಂಡದನ ಅಂತ ಹೇಳ್ತಿರ್ತಾರೆ. ಹೌದಲ್ಲ? ಇಲ್ಲಿ ಅಜ್ಞಾನ ಅನ್ನೋದು ಏನೈತಿ? ಸಮುದ್ರ ಐತಿ. ಎಂತ ಸಮುದ್ರ? ಕಲ್ಪನಾ ಮಾಡಕ್ ಸುದ್ದಿ ಬರೋದಿಲ್ಲ. ಆ ಸಮುದ್ರ ಬೋಟ್ ಮೂಲಕವಾಗಿ ನೀವು ದಾಟಬಹುದು. ಯಾವ ಸಮುದ್ರ? ಜಲ ಸಮುದ್ರ. ಬೋಟದಿಂದ ನೀವು ಸಾಗಬಹುದು, ದಾಟಬಹುದು. ಅಜ್ಞಾನವೆಂಬ ಸಮುದ್ರ ದಾಟಕ ಆಗೋದಿಲ್ಲ. ಭವಸಾಗರವನ್ನ ದಾಟಬೇಕಾಗಿತ್ತಂದ್ರೆ ಏನ್ ಬೇಕು? ಸದ್ಗುರು ಬೇಕು, ಶಾಸ್ತ್ರ ಬೇಕು. ಇವುಗಳೇ ಇಲ್ಲಿ ಮಾಧ್ಯಮದವ. ಜನಸಾಗರ, ಜಲಸಾಗರ, ಭವಸಾಗರ. ಸಾಗರ ಎಷ್ಟದವ? 3. ಜನಸಾಗರ ಭಾಳ ಐತಿಲ್ಲ. ಏನ್ ಜನಸಾಗರಪ್ಪ ಅಂತಿರ್ತೀವಿ. ಜನಸಾಗರದಾಗ ಇದ್ದು ನೀ ದಾಟ್ಕೊಂಡು ಹೋಗ್ಬೇಕಾಗಿತ್ತು ಅಂದ್ರ ವಿನಯ ಬೇಕು. ಏನ್ ಬೇಕು? ವಿನಯ ಬೇಕು. ಮನುಷ್ಯನಂತಿಗೆ ಏನ್ ಬೇಕು? ವಿನಯ ಬೇಕು. ಹೊರ್ತಾಯ್ತಿಲ್ಲ? ಗುರುಗಳು ಸಾಯುವಂತ ಸಂದರ್ಭ ಬಂತು, ಗುರುಗಳು ತಿರ್ಕೊಂಡು ಹೋಗುವಂತ ಸಂದರ್ಭ ಬಂತು. ಶಿಷ್ಯರೆಲ್ಲರೂ ಬಂದ್ರು. ಅಪ್ಪವ್ರು ನಿಮ್ಮದು ಅಂತಿಮ ಯಾತ್ರೆ ನಡೆದೈತಿ, ಕೊನೇ ಸ್ಟೇಜಿಗೆ ಬಂದಿರಿ, ಏನಾದರೂ ಎಲ್ಲರಿಗೂ ಉಪದೇಶ ಮಾಡ್ರಿ ಅಂತ ಹೇಳಿದ್ರು. ಏನಾದರೂ ಉಪದೇಶ ಮಾಡ್ರಿ. ಉಪದೇಶ ಮಾಡ್ತೀನಿ ಅವಶ್ಯ ಮಾಡ್ತೀನಿ, ಬರ್ರಿ ಎಲ್ಲಾರು ಅಂತ ಮುಂದೆ ಕೂತ್ರು. ಒಬ್ಬ ಶಿಷ್ಯನಿಗೆ ಕರೆದ್ರು. ಅಂತ ಬಾಯಿ ತೆಗೆದ್ರು ಗುರುಗಳು ಅವ್ನ ಮುಂದೆ. ಏನು ಕಾಣಾಕತ್ತದ ನಿನಗ ಅಂದ್ರು. ನ್ಯಾಲಿಗೆ ಕಾಣಾಕತ್ತೈತ್ರಿ ಅಂದ್ರು. ಮತ್ತೇನು ಕಾಣಾಕತ್ತಾವ ಅಂತ ಕೇಳಿದ್ರು. ಹಲ್ಲು ಕಾಣಾಕತ್ತಾವ್ರಿ ಅಂದವ. ನ್ಯಾಲಿಗೆ ಮೊದಲು ಬಂದೈತು ಏನು ಹಲ್ಲು ಮೊದಲು ಬಂದೈತು ಅಂತ ಕೇಳಿದ್ರು. ಏನು ಕೇಳಿದ್ರು? ನ್ಯಾಲಿ ಮೊದಲು ಬಂದೈತು, ಹಲ್ಲು ಮೊದಲು ಬಂದೈತು ಅಂತ ಕೇಳಿದ್ರು. ಮೊದಲು ಏನು ಬಂದೈತಿ? ಹುಟ್ಟದಾಗ ಮೊದಲು ಏನು ಬಂದೈತಿ? ಕನ್ಫ್ಯೂಸ್. ನ್ಯಾಲಿಗೆ ಬಂದೈತಿ. ಏನ್ ಬಂದೈತಿ? ನ್ಯಾಲಿಗೆ ಬಂದೈತಿ. ಹಲ್ಲ ಆಮೇಲೆ ಬಂದವ. ಮೊದಲು ಹೋಗೋದು ಅಲ್ಲ. ಜಗತ್ತಿನೊಳಗ ನೀ ನ್ಯಾಲಿಗೆ ಇದ್ದಂಗೆ ಇರ್ಬೇಕಪ್ಪ. 32 ಹಲ್ಲುಗಳು ಇದ್ರು ಕೂಡ ನ್ಯಾಲಿ ಹ್ಯಾಂಗಿತ್ತು? ಎಲ್ಲರನ್ನ ಸಂಭಾಳಿಸ್ಕೊಂಡಿತ್ತೋ ಇಲ್ಲೋ? ಯಾವುದ್ರ ಜೊತೆ ವಿರುದ್ಧ ಮಾಡ್ಕೊಂಡಿತ್ತು? ಎಷ್ಟು ಸೂಕ್ಷ್ಮ ಅಂಜಿ ಆಳಿಕೆ ಇತ್ತದು. ಒಂದ್ ಈಟ್ ಏನಾರ ಹಲ್ಲಿನ ಜೋಡಿ ಜಗಳ ಮಾಡಿದ್ರ ನಾಲಿಗೆ ಕಡ್ದು ಹೋಗೈತಿ. ಹಂಗ ನೀವು ಜಗತ್ತಿನೊಳಗೆ ಇರ್ಬೇಕ್ರಪ್ಪ ಅಂತ ಉಪದೇಶ ಮಾಡಿದ್ರಂತ. ಜನಸಾಗರ ದಾಟಬೇಕಾದ್ರೆ ಏನ್ ಬೇಕು? ವಿನಯ ಬೇಕು. ಜಲಸಾಗರ ದಾಟಬೇಕಾದ್ರ ನೌಕೆ ಬೇಕು. ಭವಸಾಗರ ದಾಟಬೇಕಾಗಿತ್ತಂದ್ರ ಗುರು, ವಿಚಾರ, ಶಾಸ್ತ್ರ ಬೇಕು. ಗೊತ್ತಾಗ್ತಿಲ್ಲ? ಹೊಸ ಹೊಸ ವಿಚಾರಗಳು ಬರ್ತಿರ್ತಾವ. ಅಜ್ಞಾನವೆಂಬ ಸಮುದ್ರ. ಆ ಸಮುದ್ರ ಎಲ್ಲಿ? ಆ ಸಮುದ್ರಗೆ ನೀರು ಎಲ್ಲಿ ತುಂಬಿದೀವಪ್ಪ ಅಂತ ಕೇಳಿದ್ರ ಲಿಂಗ ದೇಹ ರೂಪ ಘಟ. ಸೂಕ್ಷ್ಮ ಶರೀರವೆಂಬ ಘಟದಲ್ಲಿ ಅಜ್ಞಾನವೆಂಬ ಸಮುದ್ರದ ನೀರನ್ನ ತುಂಬಿದೀವಿ. ಗೊತ್ತಾಗತ್ತಲ್ಲ? ಸೊ ಅದೃಷ್ಟ ರೂಪ ರಸಿಸೆ ಬಾಂಧ್ಯ ಹೂವ. ಇದಕ್ಕೆ ಏನ್ ಮಾಡಿದ್ರು? ಸೂಕ್ಷ್ಮ ಶರೀರಕ್ಕ ಅದೃಷ್ಟ. ಅದೃಷ್ಟ ಅಂದ್ರ ಕಣ್ಣಿಗೆ ಕಾಣದೇ ಇರತಕ್ಕಂಥದ್ದು. ದೃಷ್ಟ ಅಂದ್ರ ಕಣ್ಣಿಗೆ ಕಾಣುವುದು. ಅದೃಷ್ಟ ಅಂದ್ರ ಕಣ್ಣಿಗೆ ಕಾಣದೇ ಇರುವುದು. ಧರ್ಮ ಅಧರ್ಮಗಳು ನಾವೇನ್ ತೊಗೊಂಡ್ ಬಂದಿದ್ದೇವಲ್ಲ ಅವು ಯಾವಾಗಲೂ ಅದೃಷ್ಟ, ಪ್ರತ್ಯಕ್ಷ ಇಲ್ಲ. ಅವು ಧರ್ಮಾಧರ್ಮಗಳು ಪ್ರತ್ಯಕ್ಷ ಇಲ್ಲ. ಅಕಸ್ಮಾತ್ ಪ್ರತ್ಯಕ್ಷ ಇದ್ದು ಅಂದ್ರೆ ಸತ್ತು ಬಿಡ್ತಿದ್ದೇವ ಜೀವ. ಈ ಮನುಷ್ಯ ಸತ್ತು ಬಿಡ್ತಿದ್ವಿ. ಇಟ್ಟು ಪಾಪದವ. ನಾನು ಒಂದ್ ಈಟು ತೊಂದರೆ ಬಂದ್ರೆ ಎಣ್ಣೆ ಕುಡ್ದು ಊರ್ಲಾಕ ಸಾಯ್ತಾನಿವ. ಸಾಯ್ತಾನಿಲ್ವ? ಒಂದ್ ಈಟ್ ಹ್ಯಾಂತಿ ಕಡೆ ತೊಂದರೆ ಬತ್ತು, ಹೊಲದಾರ ತೊಂದರೆ ಬತ್ತು, ಸಾಲಾರ ಹೆಚ್ಚಾತು ಅಂದ್ರ ಸತ್ತ ಹೋಗ ನೀವು. ಇದನ್ನ ಪಾರ ಇದ್ರ ಇನ್ನೂ ಇಟ್ಟೈತಿ ಹಿಂದ ಮಾರ ಮೊದಲು ಸತ್ತು ಹೋಗೋಣ, ಸತ್ತ ಹೋಗ ನೀವ. ಇವು ಪ್ರತ್ಯಕ್ಷ ಇಲ್ಲ. ಇವು ಪ್ರತ್ಯಕ್ಷ ಇರ್ಲಾರ್ದಟ್ಟ ಭಾಳ ಚಲೋ. ಮುಂದೆ ಏನಾಕದಂತ ಭವಿಷ್ಯತ್ ಯಾವಾಗಲೂ ತಿಳ್ಕೊಬಾರ್ದು. ನಿಮ್ಗೆ ಒಂದು ಮಾತು ಹೇಳ್ತೀನಿ ನಾನು, ಭವಿಷ್ಯ ಏನಾಕದನ್ನೋದು ತಿಳ್ಕೊಳಕ್ ಹೋಗಬೇಡ್ರಿ ನೀವು. ಕುಂಡಲಿ ತೆಗೆಸೊಂಬ, ಜ್ಯೋತಿಷ್ಯ ಕೇಳ್ಕೊಂಬ, ಅದ್ರ ಹುಚ್ಚಾಟಕ್ಕೆ ಹೋಗಾಕ ಹೋಗ್ಬೇಡ್ರಿ ನೀವು. ಈಗ ಏನಿದೆಯಲ್ಲೋ ಪ್ರೆಸೆಂಟ ಆರಾಮಾಗಿರು. ಬೀಚವ್ರು ಹೇಳ್ತಾರ 3 ದಿನ ನಗಿಬೇಕು ವಾರನಾಗ. ವಾರನಾಗ ಎಷ್ಟು ದಿವಸ ನಗಬೇಕು? 3 ದಿವಸ ನಗಬೇಕು. ಯಾವಾಗ ರೀ? ಎಸ್ಟರ್ಡೇ, ಟುಡೇ, ಟುಮಾರೋ. ನಿನ್ನೆ, ಇವತ್ತು, ನಾಳೆ 3 ದಿವಸ ನಗಬೇಕು. ಮತ್ತೆ ನಾಳೆಗೆ ಹೋದ್ಬೇಕ ಮತ್ತೆ 3 ದಿವಸ. 3 ದಿವಸ ಅಂದ್ರೆ ನಿನ್ನೆ, ಇವತ್ತು, ನಾಳೆ. ಮತ್ತೆ ನಾಡ್ದು ಹೋದ್ಬೇಕ ಮತ್ತೆ 3 ದಿವಸ. ಗುರ್ತಾಗ್ತಲ್ಲ ನಾ ಹೇಳಾಕತ್ತದ್ದು? ಬೀಚವ್ರು ಎಷ್ಟು ಚಂದ ಹೇಳ್ಯಾರ ನೋಡು. ಯಾವಾಗಲೂ ಭವಿಷ್ಯ ಕೇಳಕ್ ಹೋಗಬಾರ್ದು, ಅದ್ರ ತಂಟೆಗೆ ಹೋಗಕ್ಕೆ ಹೋಗ್ಬೇಡ್ರಿ. ಯಾಕಪ್ಪ ಅಂದ್ರೆ ಇಲ್ಲಿದಂತೂ ಯಾವನೇನು ತಪ್ಸಕ್ ಆಗಂಗೇ ಇಲ್ಲ. ಕೈ ನೋಡ್ರಿ, ಕೈ ನೋಡ್ರಿ, ನನ್ನ ಕೈ ನೋಡ್ರಿ ಅಂತ ಹೇಳ್ತಾರೆ. ಕೈ ಇಲ್ದವ್ ನೀವು ಭವಿಷ್ಯ ಐತಿ ಇಲ್ಲೋ? ಕೈ ಇದ್ದವ್ರಿಗೆ ಅಟ್ಟೆ ಭವಿಷ್ಯ ಐತಿ? ಎಲ್ಲರಿಗೂ ಇರ್ತೈತಿ. ಹೌದಲ್ಲ? ಅದ್ರ ತಂಟೆಗೆ ಹೋಗ್ಬೇಡ್ರಿ.
सो अदृष्ट रूप रसी से बांधे हुआ सुसुप्ति काल विषय और तिसके अवांतर भेद रूप मरण मूर्छा और प्रलय काल विषय समष्टि अज्ञान रूप ईश्वर की उपाधि माया विषय लीन हुए है ಏನಂದ್ರೆ ಅವರು ಅಜ್ಞಾನವೆಂಬ ಸಮುದ್ರ ಲಿಂಗ ದೇಹ ರೂಪ ಘಟ ಹೌದಲ್ಲ ಅದೃಷ್ಟ ರೂಪದಿಂದ ಅದಕ್ಕೆ ಅದೃಷ್ಟವೆಂಬ ಅಂದ್ರೆ ಪುಣ್ಯ ಪಾಪವೆಂಬ ಹಗ್ಗದಿಂದ ಆ ಸೂಕ್ಷ್ಮ ಶರೀರಕ್ಕೆ ಕಟ್ಟಲ್ಪಟ್ಟಿರುತ್ತದೆ ಸುಸುಪ್ತಿಯಲ್ಲಿ ಮತ್ತು ಆ ಸುಸುಪ್ತಿಯ ಭೇದಗಳಂದ್ರೆ ಮೂರ್ಛಾ ಕೋಮ ಇವೆಲ್ಲ ಸುಸುಪ್ತಿ ಒಳಗನೆ ಅಂತರ್ಭೂತ ಕೋಮಾ ಸ್ಟೇಜ್ನಾಗ ಅದನ್ನ ಹೇಳ್ತಾರಲ್ಲ ಏನಾರ ಭಯ ಐತಪ್ಪ ಅಂದ್ರೆ ಮೂರ್ಛಾಗಿ ಬೀಳ್ತಾರಲ್ಲ ಗಾಬರಿಯಾಗಿ ಸಾಯ್ತಾರನು ಮೂರ್ಛಾಗದ ಬಾ ಒಬ್ಬನಿಗೆ ಹಮಾಲ್ ಮಾಡ್ತಿದ್ದ ಹಮಾಲ್ ಮಾಡುವಂಥ ಮನುಷ್ಯ ಒಂದ್ಸಲ ಲಾಟ್ರಿ ಟಿಕೆಟ್ ತೊಗೊಂಡ ಲಾಟ್ರಿ ಟಿಕೆಟ್ ಯಾಕೆ ತೊಗೊಂಡವ ಅಂದ್ರೆ ತೋಳೋ ಆಸೆ ಇಲ್ಲ ಅವನಿಗೆ ರೊಕ್ಕ ಆಡೋದು ಲಾಟ್ರಿ ಹರಿಯೋದು ಅಂಥವು ಏನೂ ಇರಲಿಲ್ಲ ಆ ಹುಡುಗ ಓಡಿ ಬಂತು ನಾ ಭಾಳ ಹಸದೀನಿ ಯಾರೂ ಟಿಕೆಟ್ ತೊಗೊಳಕತ್ತಿಲ್ಲ ಹ್ಯಾಂಗಾರ ಮಾಡಿ ಟಿಕೆಟ್ ತೋರಿ ಅನ್ನೋ ನನಗೆ ಅಂಥದ್ದು ಅಭ್ಯಾಸ ಇಲ್ಲ ಓತಂದ ಇಲ್ಲ ನಾ ಊಟ ಮಾಡಿಲ್ಲ ಅಂದ ಊಟ ಮಾಡಿಲ್ಲ ಅಂತ ಹೇಳಿ ಕಿಸಿನ್ ತೊಗೊಳಕತ್ತೀನಪ್ಪ ತಗೋ ಇವು 10 ರೂಪಾಯಿ ಕೊಟ್ಟು ಕಿಸಿಂದ ಟಿಕೆಟ್ ತೊಗೊಂಡ ಟಿಕೆಟ್ ತಂದು ಟ್ರೇಜರಾಗಿಟ್ಟ ಮಗನಿಗೆ ಹೇಳ್ದ ಮತ್ತು ಹಿಂಗೆ ತೋತ್ರಲ್ಲಪ್ಪ ತೊಗೊಂದಿನಿ ಇದ್ರ ಡೇಟ್ ಮುಂದಿನ ತಿಂಗಳ 22 ತಾರೀಕು 7 8 ಮುಂದಿನ ತಿಂಗಳ 8ನೇ ತಾರೀಕಿಗೆ ಇದ್ರ ಡ್ರಾ ಐತಿ ಟ್ರೇಜರಾಗಿಟ್ಟ ಅಪ್ಪ ಅಂತೂ ಕಲಿಯಾಕ ಓದಿತಿರಲಿಲ್ಲ ಮಕ್ಕಳೆಲ್ಲ ಕಲ್ತಿದ್ರು ಹುಡುಗ ಏನು ಮಾಡ್ದ 8ನೇ ತಾರೀಕಿಗೆ ಮುಂದಿನ ತಿಂಗಳ 8ನೇ ತಾರೀಕಿಗೆ ಟ್ರೇಜರಿ ತೆಗೆದು ಆ ಟಿಕೆಟ್ ತೆಗೆದು ಪೇಪರ್ ನೋಡ್ಬೇಕಂತೇಳಿ ಚಾದ ಅಂಗಡಿಗೆ ಹೋದ ಚಾದ ಅಂಗಡಿಗೆ ಹೋಗಿ ನೋಡ್ತಾನ ಲಾಟ್ರಿ ಹೊಡೆದೈತಿ 1 ಕೋಟಿ ಲಾಟ್ರಿ ಹೊಡೆದೈತಿ ಆದ್ರೆ ನಮ್ಮ ಅಪ್ಪಗೆ ಹೇಳ್ದ ಹಂಗೆ ಹಾರ್ಟ್ ಪೇಷಂಟ್ ಅದ ನಾವು ಏನದ ನಾವ ಹಾರ್ಟ್ ಪೇಷಂಟ್ ಅದನ ಅಪ್ಪು ಹೇಳಿದ್ರು ಕುಲ್ಲಾನೆ ಯಾಕಪ್ಪ ಅಂದ್ರೆ 1 ಲಕ್ಷ ನೋಡಿಲ್ಲ ಏನು 1 ಕೋಟಿ ಅಂದ್ರೆ ಏನಾಕೈತಿ ಫ್ಯಾಮಿಲಿ ಡಾಕ್ಟರ್ ಅಂತ ಹೋದ ಇವ್ರಿಗೆ ಪ್ರತಿನಿತ್ಯ ಟ್ರೀಟ್ಮೆಂಟ್ ಮಾಡ್ತಿಲ್ಲ ಫ್ಯಾಮಿಲಿ ಡಾಕ್ಟರ್ ಅಂತ ಹೋದ ಟಿಕೆಟ್ ತೊಗೊಂಡು ನಮ್ಮ ಅಪ್ಪಗಾರೆ ಟಿಕೆಟ್ ಹೊಡೆದೈತಿ 1 ಕೋಟಿ ರೂಪಾಯಿ ಬಂದವು ಈ ವಿಷಯ ನೀವು ಹೆಂಗೆ ತಿಳಿಸ್ತಿರೋ ಗೊತ್ತಿಲ್ಲ ಅವ್ನಿಗೆ ಒಟ್ಟ ಆಘಾತ ಆಗಬಾರ್ದು ಏನೂ ನೋವು ಆಗಬಾರ್ದು ಹಂಗೆ ತಿಳಿಸ್ಬೇಕು ಹಂಗೆ ತಿಳಿಸಿದಪ್ಪ ಅಂದ್ರೆ ನಿಮ್ಮ ಫೀ ಏನೈತಿಲ್ಲ ಅದಕ್ಕಿಂತ ನೀವು ಎಷ್ಟು ಹೇಳ್ತೀರ ಅದ್ರ ಡಬಲ್ ಕೊಡ್ತೀನಿ ನಾನು ಕಳಿಸ್ ನಿಮ್ಮ ಅಪ್ಪ ನನ್ನ ಉದ್ಯೋಗನ ಅದೇ ಐತಿ ಪೇಷಂಟ್ಗಳಿಗೆ ಸಮಾಧಾನ ಮಾಡೋದು ನನ್ನ ಕೆಲಸ ಐತಿ ಕರ್ಕೊಂಬಂದ ನಾವು ಅವ್ರ ಅಪ್ಪ ಕರ್ಕೊಂಬಂದ ಹ್ಯಾಂಗ್ರೆ ಸೌಕರ್ಯ ಆರಾಮಿದ್ದೀರಿ ನಂದ ಭಾರಿ ಉತ್ತಮ ಇದೀನಿ ಊಟ ಗೀಟ ಫಸ್ಟ್ ಕ್ಲಾಸ್ 4 ಹೊತ್ತು ಊಟ ಮಾಡ್ತೀನಿ 4 ಹೊತ್ತು ಹಂಗೆ ಊಟ ಮಾಡಿದ್ರೆ ದಿನ ಕೆಲಸ ಮಾಡ್ಬೇಕ್ರಿ ನಾವು ಬಡವರು ಹಮಾಲ್ ಮಾಡ್ಬೇಕಾಗ್ತದೆ ಮತ್ತು ಹೊಟ್ಟೆ ಸಿಗ್ತದೆ ಊಟ ಮಾಡ್ತೀನಿ ನಿಮ್ಗೆ ಅಕಸ್ಮಾತ್ ದೇವ್ರು ರೊಕ್ಕ ಕೊಟ್ಟರೆ ಮಾಡೋದು ಭಾಳ ಚಲೋ ಆಕೈತ್ರಿ ಬಡತನ ಹಿಂಗತೈತಿ ಅನ್ನೋ ಲಾಟ್ರಿ ಗೀಟ್ರಿ ಹೊಡಿತಂದ್ರೆ ಏನು ಮಾಡ್ತೀವಿ ಲಾಟ್ರಿ ಹೊಡೆದು ಭಾಳ ಭಾರಿ ಹಾಕದ್ರಿ ಅನ್ನೋ 1 ಕೋಟಿ ಹತ್ತಂದ್ರೆ ಏನು ಮಾಡ್ತೀನಿ 1 ಕೋಟಿ ಹತ್ತಂದ್ರೆ ಡಾಕ್ಟ್ರ ನಿನಗೆ 50 ಲಕ್ಷ ಕೊಡ್ತೀನಿ ನಾವು ನನಗೆ 1 ಕೋಟಿ ಲಾಟ್ರಿ ಹೊಡಿತಂದ್ರೆ ನಿನಗೆ 50 ಲಕ್ಷ ಕೊಡ್ತೀನಿ ನಾವು ನನಗೆ 50 ಲಕ್ಷ ಕೊಡ್ತೀನಿ ಅಂತ ಡಾಕ್ಟರ್ನೇ ಸತ್ತು ಹೋದ ಸತ್ರ ಯಾರು ಲಾಟ್ರಿ ಹಾರ್ಟ್ ಪೇಷಂಟ್ ಸಾಯ್ಲಿಲ್ಲ ಬ್ಯಾರೆದವನೇ ಸತ್ತ ಹೌದಲ್ಲ ಅಂದ್ರೆ ಗಾಬರಿ ಆದಂಥ ಸಮಯದೊಳಗೆ ಮೂರ್ಛನೂ ಆಗ್ಬೋದು ಕೋಮಾಕನು ಹೋಗ್ಬೋದು ಇವೆಲ್ಲ ಸುಸುಪ್ತಿ ಒಳಗನೆ ಅಂತರ್ಭೂತಗಳು सुसुप्ति विषय और तिसके अवांतर भेद रूप मरण मूर्छा और प्रलय काल विषय समष्टि अज्ञान रूप ईश्वर की उपाधि माया विषय लीन हुए है ಈ ಸೂಕ್ಷ್ಮ ದೇಹ ಅನ್ನೋ ಘಟ ಏನು ಮಾಡ್ತೈತಿ ಅಂತ ಕೇಳಿದ್ರೆ ಪ್ರಳಯ ಕಾಲದಲ್ಲಿ ಮೂರ್ಛೆ ಕಾಲದಲ್ಲಿ ಮರಣ ಕಾಲದಲ್ಲಿ ಈಶ್ವರನಿಗೆ ಉಪಾಧಿ ಆಗಲ್ಪಟ್ಟಂತ ಮಾಯಾ ಅಂದ್ರ ಸಮುದ್ರ ಒಡಕಟ್ಟಿ ಸಮುದ್ರ ಒಗದಿದ್ದೀವಲ್ಲೋ ಹಂಗ ಮರಣ ಸಮಯದಲ್ಲಿ ಪ್ರಳಯ ಸಮಯದಲ್ಲಿ ಮೂರ್ಛೆ ಸಮಯದಲ್ಲಿ ಇದು ಹೋಗಿ ಏನಾಕೈತಿ ಮಾಯೆಯ ಒಳಗೆ ಕೂಡ್ತೈತಿ तब सो व्यष्टि अज्ञान रूप जीव की उपाधि अविद्या समष्टि अज्ञान से एकता को पावते हैं ಈ ಜೀವನಿಗೆ ಉಪಾಧಿ ಆಗಲ್ಪಟ್ಟಂತ ಅವಿದ್ಯೆ ಏನ್ ಮಾಡ್ತೈತಿ ಸಮಷ್ಟಿ ಅಜ್ಞಾನವಾಗಲ್ಪಟ್ಟಂತ ಮಾಯೆ ಒಳಗ ಕೂಡಿರ್ತೈತಿ ಹೌದಲ್ಲ ಕೋಳಿ ಮರಿಗಳೆಲ್ಲ ಬಂದು ಕೋಳಿ ಒಳಗೆ ಸೇರ್ಕೋತಾವ ಜೀವನ ಅವಿದ್ಯೆಗಳೆಲ್ಲ ಬಂದು ಏನ್ ಮಾಡ್ತಾವ ಅಜ್ಞಾನ ಒಳಗೆ ಸೇರ್ಕೋತಾವ ಕೋಳಿಯಲ್ಲಿ ಇರ್ತೈತಿ ಗೂಡ್ನಾಗ ಇರ್ತೈತಿ ಕೋಳಿಯಲ್ಲಿ ಇರ್ತೈತಿ ಗೂಡ್ನಾಗ ಇರ್ತೈತಿ ಮರಿಯಲ್ಲಿ ಇರ್ತಾವ ಕೋಳಿ ಒಳಗಿರ್ತಾವ ಜೀವನ ಅದೃಷ್ಟ ಸಹಿತವಾದಂತ ಅವಿದ್ಯೆಗಳೆಲ್ಲ ಎಲ್ಲಿ ಇರ್ತಾವ ಅಜ್ಞಾನದೊಳಗೆ ಇರ್ತಾವ ಅಜ್ಞಾನ ಎಲ್ಲಿ ಇರ್ತೈತಿ ಈಶ್ವರನಂತ ಇರ್ತೈತಿ ಎಲ್ಲಿರ್ತೈತಿ ಈಶ್ವರ ಮರಿ ಎಲ್ಲ ಎಲ್ಲಿರ್ತಾವ ಕೋಳಿ ಅಂತ ಕೋಳಿ ಎಲ್ಲಿ ಇರ್ತೈತಿ ಗೂಡ್ನಾಗ ಇರ್ತೈತಿ ಜೀವನ ಕರ್ಮಗಳೆಲ್ಲ ಎಲ್ಲಿರ್ತಾವ ಅವಿದ್ಯೆ ಒಳಗಿರ್ತಾವ ಹೌದು ಈ ಅವಿದ್ಯೆ ಎಲ್ಲಿ ಇರ್ತೈತಿ ಅಜ್ಞಾನದ ಜೊತೆ ಇರ್ತೈತಿ ಅಜ್ಞಾನ ಎಲ್ಲಿ ಇರ್ತೈತಿ ಅಂತ ಕೇಳಿದ್ರೆ ಈಶ್ವರನ ಜೊತೆ ಇರ್ತೈತಿ ಕೋಳಿ ಹ್ಯಾಂಗ ಗೂಡಿನೊಳಗೆ ಇರ್ತೈತಿ ಅಜ್ಞಾನ ಹಂಗ ಈಶ್ವರ ಅಂತ ಇರ್ತೈತಿ ಮರಿ ಹ್ಯಾಂಗ ಕೋಳಿ ಅಂತ ಇರ್ತಾವ ಹಂಗ ಅವಿದ್ಯೆ ಎಲ್ಲ ಮಾಯ ಅಂತ ಇರ್ತಾವ ಗೊತ್ತಾಗತ್ತಲ್ಲೋ समष्टि अज्ञान से एक को पावे है तो भी लिंग शरीर के संस्कार उपाधि करके बिन की न्यायी है आद्ರೂ ಕೂಡ ಜೀವನ ಉಪಾಧಿಗಳು ಎಲ್ಲ ಕೂಡಿದ್ರು ಕೂಡ ಈ ಜೀವನ ಬೇರೆ ಈ ಜೀವನ ಬೇರೆ ಈ ಜೀವನ ಬೇರೆ ಅಂತ ಉಪಾಧಿ ಮೂಲಕವಾಗಿ ಭೇದ ತೋರ್ತದೆ फिर जब अदृष्ट रूप रसिंग को अंतर्यामी प्रेरता है तब भेदन को पावे है
ಯಾವಾಗ ಕರ್ಮಗಳು ಭೋಗ ಕೊಡಾಕ ಸಿದ್ಧಾಗಿ ನಿತ್ತು, ಜೀವನಿಗೆ ಕರ್ಮಗಳು ಭೋಗ ಕೊಡಾಕ ಸಿದ್ಧಾಗಿ ನಿತ್ತು, ಅವಾಗ ಏನ್ ಮಾಡ್ತಾನಪ್ಪ ಅಂದ್ರೆ ಈಶ್ವರ ಹಗ್ಗ ಹಿಡಿದು ಹೊರಗೆ ಜಾಗತಾನ. ಸಮುದ್ರ ಆಗಿದ್ದಂತ ಕೊಡ ಹಗ್ಗ ಹಿಡಿದು ಜೋಗದ್ರೆ ಏನಾಕೈತಿ, ಕೊಡ ಹೊರಗೆ ಬಂದು ಬಿಡ್ತೈತಿ. ಹಂಗ ಅದೃಷ್ಟವೆಂಬ ಹಗ್ಗ ಹಿಡಿದು ಇವ ಜಗದ ಈಶ್ವರ ಅಂದ್ರ ಇವ ಜಾಗೃತಕ್ಕೆ ಬರ್ತಾನ, ಸ್ವಪ್ನಕ್ಕೆ ಬರ್ತಾನ, ವ್ಯವಹಾರಗಳನ್ನ ಮಾಡಾಕ್ ಪ್ರಾರಂಭ ಮಾಡ್ತಾನ. तब भेदं को पावे, परंतु व्यष्टि अज्ञान रूप जल सहित लिंग देह रूप घट और समष्टि अज्ञान रूप समुद्र का आधार जो चिदाकाश सो भिन्न होता नहीं. ಜೀವನಿಗೆ ಉಪಾಧಿ ಆಗಲ್ಪಟ್ಟಂತ ಅವಿದ್ಯಕ್ಕಾಗಲಿ ಅಥವಾ ಈಶ್ವರನಿಗೆ ಉಪಾಧಿ ಆಗಲ್ಪಟ್ಟಂತ ಅಜ್ಞಾನಕ್ಕಾಗಲಿ ಎರಡಕ್ಕೂ ಒಂದ ಚೇತನ ಮಾತ್ರ ಒಂದ ಐತಿ. ಹಂಗ ಘಟಾಕಾಶಕ್ಕೂ ಸಮುದ್ರ ಘಟ ಜಲಕ್ಕೂ ಸಮುದ್ರದ ಜಲಕ್ಕೂ ಎರಡಕ್ಕೂ ಆಧಾರ ಮಹಾ ಆಕಾಶ ಹಂಗೈತಿ. ಹಂಗ ಜೀವನಿಗೆ ಉಪಾಧಿ ಆಗಲ್ಪಟ್ಟಂತ ಅವಿದ್ಯೆಗೂ ಈಶ್ವರನಿಗೆ ಉಪಾಧಿ ಆಗಲ್ಪಟ್ಟಂತ ಮಾಯೆಗೂ ಎರಡಕ್ಕೂ ಕೂಡ ಆಧಾರ ಯಾವ್ದು ಐತಿ ಅಂತ ಕೇಳಿದ್ರೆ ಚೇತನವೇ ಐತಿ. सो भिन्न होता नहीं, ಅದು ಮಾತ್ರ ಭಿನ್ನ ಇಲ್ಲ. किंतु तीन काल विषय एक रस है, ಮೂರು ಕಾಲದಲ್ಲಿಯೂ ಕೂಡ ಒಂದ ಐತಿ ಅಂತ ಹೇಳಿದ್ರು ಅವರು. ಏನ್ ಮಾಡೋಣ, ಇದು ಒಂದೈತಿ ಬಿಟ್ಟು ಬಿಡೋಣ, ಮುಗಿಸಿ ಬಿಡೋಣ. ಚಾಲು. ಪ್ರಶ್ನೆ 124, ಸುಸುಪ್ತಿ ಕೆ कहने से क्या सिद्ध भया. ಸುಸುಪ್ತಿ ಅವಸ್ಥಾ ಹೇಳೋದ್ರಿಂದ ಏನು ಸಿದ್ಧ ಆತ್ರಿ. ಓದ್ತಾರ, ಸುಸುಪ್ತಿ ಅವಸ್ಥಾ ಹೋವೆ ತಿಸ್ಕು ಬಿ ಮೈ ಜಾನ್ತಾ ಹೂಂ. ನಿದ್ದೆ ಬರಾಕತ್ರ ನನಗೆ ಗೊತ್ತಾಕೈತಿಲೋ, ನನಗೆ ಒಟ್ಟ ಕೂತಲ್ಲೇ ನಿದ್ದೆ ಬರ್ತೈತ್ರಿ. ನಿತ್ಯ ನಿದ್ದೆ ಮಾಡೋರು ಒಟ್ಟಾರ, ನಿದ್ದೆ ಮಾಡೋರು ಒಟ್ಟಾರ, ಬಸ್ನಾಗ ನಿತ್ಕೊಂಡನ ನಿದ್ದೆ ಮಾಡೋರು ಒಟ್ಟಾರ, ಕುಂತು ನಿದ್ದೆ ಮಾಡೋರು ಒಟ್ಟಾರ. ಒಟ್ಟ ನನಗೆ ನಿದ್ದೆ 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 ಬರ್ತೈತೆ. ಜಾಗೃತ ಸ್ವಪ್ನ ವಿಷಯ ಯಹ ನ ಹುವೆ ತಬ್ ತಿಸ್ಕೆ ಅಭಾವಕ್ಕೂ ಬಿ ಮೈ ಜಾನ್ತಾ ಹೂಂ. ನಿದ್ದೆ ಬರ್ದೆ ಒಟ್ಟ ಒಬ್ಬೊಬ್ರಿಗೆ ನಿದ್ದೆನೇ ಬರಂಗಿಲ್ಲ, ಗುಳಿಗೆ ತೊಂದ್ರು ಬರಂಗಿಲ್ಲ. ನಿದ್ದೆ ಬರೋದು ಗೊತ್ತಾಕೈತಿ, ನಿದ್ದೆ ಬರ್ದೇ ಇದ್ದದ್ದು ಗೊತ್ತಾಕೈತಿ. ಅಂದ್ರೆ ಬಂದದ್ದು ಗೊತ್ತಾಕೈತಿ, ಬರ್ದೇ ಇದ್ದದ್ದು ಗೊತ್ತಾಕೈತಿ ಅನ್ಬೇಕು. ಅದನ್ನ ನಾ ತಿಳಿತೀನಿ, ಅದನ್ನ ತಿಳಿತೀನಿ ಅನ್ಬೇಕು, ಅದನ್ನ ನಾನಲ್ಲ. ಈ ಮೈಕ್ ಅಂತ ನಾ ತಿಳಿತೀನಿ ಅನ್ಬೇಕು, ಈ ಮೈಕ್ ನಾನಲ್ಲ, ಮೈಕ್ ಅಂತಲೂ ಬ್ಯಾರೆ ಇದೀನಿ. ಯಾತೆ ಸುಸುಪ್ತಿ ಅವಸ್ಥಾ ಮೈ ನಹಿ ಅವ್ರ ಮೇರೆ ನಹಿ. ಆದ್ದರಿಂದ ಸುಸುಪ್ತಿ ಅವಸ್ಥಾ ನಾ ತಿಳಿತೀನಿ ಅಂದ್ಬಳಕ ಇದು ನಾನು ಅಲ್ಲ, ಇದು ನಂದೂ ಅಲ್ಲ. ಏ ಕಾರಣ ದೇಹಕ್ಕೆ ಹೈ, ಮತ್ತೆ ಇದು ಎದೈತಿ, ಇದು ಕಾರಣ ಶರೀರದೈತಿ. ಮೈ ಇಸ್ಕಾ ಜಾನ್ಯ ಹಾರ ಸಾಕ್ಷಿ ಘಟ ಸಾಕ್ಷಿ ಕಿ ನ್ಯಾಯ ಇಷ್ಟೇ ನ್ಯಾರ ಹೂಂ. ನಾನು ಇದನ್ನ ಅರಿತಕ್ಕಂಥವನು ಘಟದೃಷ್ಟ ಘಟಾತ್ ಭಿನ್ನ. ಸುಸುಪ್ತಿ ಅವಸ್ಥೆಯನ್ನು ನಾನು ತಿಳಿತೀನಿ ಅಂದ್ಬಳಕ ಇದಕ್ಕಿಂತಲೂ ಬ್ಯಾರೆ ಸಾಕ್ಷಿ ಎದಿನಿ ಅಂತ ತಿಳ್ಕೊಬೇಕು. ಇಸ್ ರೀತಿ ಸೇ ಸುಸುಪ್ತಿ ಅವಸ್ಥಾಕ ಮೈ ಸಾಕ್ಷಿ ಹೂಂ. ಈ ರೀತಿಯಾಗಿ ಸುಸುಪ್ತಿ ಅವಸ್ಥೆಗೆ ನಾನು ಸಾಕ್ಷಿಯಾಗಿದ್ದೇನೆ. ಇತಿ ಶ್ರೀ ವಿಚಾರ ಚಂದ್ರೋದಯ ಅವಸ್ಥಾತ್ರಯ ಸಾಕ್ಷಿ ವರ್ಣನಾಮಿಕ ಪಂಚಮಕಲ ಸಮಾಪ್ತ. ಈಗ ವಿಚಾರ ಚಂದ್ರೋದಯ ಎಂಬ ಗ್ರಂಥದಲ್ಲಿ ಮೂರು ಅವಸ್ಥೆಗಳಿಗೆ ನಾನು ಸಾಕ್ಷಿ ಇದ್ದೇನೆ ಎಂಬ ಹೆಸರಿನ 5ನೇ ಕಲ ಸಮಾಪ್ತ.